ಸಂಸಾರದಲ್ಲಿ ಜೀವವು ನಾನಾ ಯೋನಿಯಲ್ಲಿ ಪರಿಭ್ರಮಣೆ ಮಾಡ್ತಾ ಬರ್ತಾ ಇದೆ. 6 ದ್ರವ್ಯಗಳು ಅನಾದಿ ನಿಧನವಾದಂಥದ್ದು. ಅನಾದಿ ಕಾಲದಿಂದಲೂ ಇದೆ, ಅನಂತ ಕಾಲಕ್ಕೂ ಸಹ ಇರುತ್ತವೆ, ಎಂದೂ ಸಹ ನಷ್ಟವಾಗಲ್ಲ. ಅದರಲ್ಲಿ ಜೀವದ್ರವ್ಯ ಒಂದೇ ಚೇತನ ದ್ರವ್ಯ ಇದೆ, ಉಳಿದಲ್ಲ ಅಚೇತನ ಇದು. ಈ ಚೇತನವಾದಂಥ ಜೀವದ್ರವ್ಯ ಯಾವಾಗನಿಂದ ಇದೆ? ಒಂದು ವೇಳೆ ನಾವು ನೀವೆಲ್ಲರೂ ಯಾವಾಗನಿಂದ ಇದ್ದೀವಿ? ಅನಾದಿ ಕಾಲದಿಂದ. ಅನಾದಿ ಕಾಲದಿಂದ ಏನು ಮಾಡ್ತಾ ಇದ್ದೀವಿ? ಅನಾದಿ ಕಾಲದಿಂದಲೂ ಸಹ ಮೋಹದ ವಶವಾಗಿ ಸಂಸಾರದಲ್ಲಿ ಪರಿಭ್ರಮಣೆಯನ್ನು ಮಾಡ್ತಾ ಬಂದಿದ್ದೀವಿ. ಮುಂದೂ ಸಹ ಮೋಹ ಪರವಶವಾದರೆ ಮತ್ತು ಸಂಸಾರವನ್ನು ಪರಿಭ್ರಮಣೆಯನ್ನು ಮಾಡ್ತಾ ಇರಬೇಕಾಗ್ತದೆ. ಪೂರ್ವಾಚಾರ್ಯರು ಭವಿಜೀವಿಗಳ ಉದ್ಧಾರಕ್ಕಾಗಿ ಮಹಾಪುರುಷರ ಜೀವನ ಚರಿತ್ರೆಗಳನ್ನು ಭವ್ಯರ ಉದ್ಧಾರಕ್ಕಾಗಿ ಬರೆದಿಟ್ಟಿದ್ದಾರೆ. ಯಾವುದೇ ಲೋವಲ್ ಪುರಸ್ಕಾರಕ್ಕಾಗಿ ಅಲ್ಲ. ಭವ್ಯಾತ್ಮರು ಅದನ್ನು ಓದುವುದರಿಂದ ತಾವು ಸಹ ಇಂಥ ಯೋನಿಗಳ ಪರಿಭ್ರಮಣೆ ಮಾಡಿ ಬಂದಿದೆ ಅನ್ನುವಂಥ ಅವರಿಗೆ ಜ್ಞಾನವಾಗಿ ಧರ್ಮದ ಕಡೆಗೆ ಅವರು ಆಸಕ್ತರಾಗ್ತಾರೆ. ಸಾಕಷ್ಟು ಉದಾಹರಣೆಗಳು ಸಲಾಕ ಪುರುಷರು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಎಲ್ಲರೂ ಸಹ ಮೊದಲು ಸಂಸಾರದಲ್ಲಿ ಪರಿಭ್ರಮಣೆ ಮಾಡುವವರೇ ಆಗಿದ್ದರು. ಪಾಪಿಯಾದವರೇ ಪರಮಾತ್ಮರಾದಂಥವರು. ಪಾಪಾತ್ಮರು, ಪುಣ್ಯಾತ್ಮರು, ಪರಮಾತ್ಮ. 3 ಪ್ರಕಾರದ ಆತ್ಮಗಳಿದ್ದಾವೆ. ಬಹಿರಾತ್ಮರು, ಅಂತರಾತ್ಮರು, ಪರಮಾತ್ಮರು. ಬಹಿರಾತ್ಮರಾದವರೇ ಅಂತರಾತ್ಮರಾಗಿ ಪರಮಾತ್ಮರಾಗ್ತಾರೆ. ಇಲ್ಲಿ ತನಕ ಎಷ್ಟು ಜನ ಪರಮಾತ್ಮರಾಗಿದ್ದಾರೆ ಅವರೆಲ್ಲರೂ ಸಹ ಬಹು ಹಿಂದೆ ನೋಡಿದರೆ, ಅಂದರೆ ಅಂತರಾತ್ಮರಾಗುವಂಥ ಪೂರ್ವದಲ್ಲಿ ಅವರು ಬಹಿರಾತ್ಮರೇ ಇದ್ದರು. ಯಾವಾಗ ಅಂತರಾತ್ಮರಾದರು ಅಂದರೆ ಧರ್ಮಾತ್ಮರಾದರು. ಪಾಪಾತ್ಮರಾದವರು ಧರ್ಮಾತ್ಮರಾದರು, ಧರ್ಮಾತ್ಮರಾಗಿ ಪರಮಾತ್ಮರಾದರು. ನೀವು ಸಹ ಈ ಸಂಸಾರದಲ್ಲಿ ಅನಾದಿ ಕಾಲಿನ ಪರಿಭ್ರಮಣೆ ಮಾಡ್ತಾ ಬರ್ತಾ ಇದೆ. ಅನಂತ ಜೀವವು ಮೋಕ್ಷಕ್ಕೆ ಹೋಗಿದ್ದಾರೆ. ಅಂಥ ಪರಿವಾರದಲ್ಲೂ ಹುಟ್ಟು ಬಂದಿದ್ದೀವಿ. ಆದರೆ ನಮಗಿಂದು ಮೋಕ್ಷ ಆಗಿಲ್ಲ. ಯಾಕಾಗಿಲ್ಲ ಅಂದರೆ ನಾವು ಏನಾಗಿಲ್ಲ, ಅಂತರಾತ್ಮರಾಗಲಿಲ್ಲ ಹಿಂದೆ. ಹೀಗಾಗ್ಬೋದು. ಏನಾಗ್ಬೋದು ಹೇಳ್ರಿ? ಹೀಗಾಗ್ಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಬಹಳ ಸುಂದರವಾದ ಪದ್ಮಪುರಾಣದಲ್ಲಿ ಒಂದು ನಿರ್ದೇಶನ ಬಹಳ ಸುಂದರವಾಗಿದೆ. ಭವ್ಯಾತ್ಮರಿಗೆ ಬಹಳ ಮಾರ್ಮಿಕವಾದಂಥ ಘಟನೆಗಳಿದ್ದಾವೆ. ಪದ್ಮಪುರಾಣ ಪೂರ್ಣವಾದಂಥ 3 ಭಾಗಗಳಿದೆ. ಆಚಾರ್ಯ ರವಿಸೇನ ಆಚಾರ್ಯರು ಇದನ್ನು ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಸಮೀಚೀನವಾದಂಥ ಶಾಸ್ತ್ರ ಇದೆ. ಪದ್ಮಪುರಾಣ ಅಂದರೆ ಪದ್ಮ ಅಂದರೆ ರಾಮ. ರಾಮನ ಪೂರ್ಣವಾದಂಥ ಜೀವನ ಚರಿತ್ರೆಗಳಿದ್ದಾವೆ. ಅದರೊಂದಿಗೆ ಇನ್ನು ಬಹಳಷ್ಟು ಜನರ ಮಹಾಪುರುಷರ ಜೀವನ ಚರಿತ್ರೆಗಳು ಸಹ ಒಳಗೊಂಡಿದೆ. ಪದ್ಮಪುರಾಣ ಅಂದರೆ ಪದ್ಮ ಅಂದರೆ ರಾಮ. ಇದರಲ್ಲಿ 3ನೇ ಭಾಗದಲ್ಲಿ ಒಂದು ಸುಂದರವಾದಂಥ ದೃಶ್ಯ ಬಹಳ ಸುಂದರವಾಗಿದೆ. ಇಲ್ಲಿ ತ್ರಿಲೋಕ ಕಂಟಕ ಎನ್ನುವಂಥ ಆನೆ. ತ್ರಿಲೋಕ ಕಂಟಕ ಅನ್ನುವಂಥ ಆನೆ ಇದು ಎಲ್ಲಿ ಅಂತ ಹೇಳಿದರೆ, ಕೈಲಾಸ ಪರ್ವತದಲ್ಲಿ ರಾವಣನು ಬರ್ತಾ ಇರುವಾಗ ಆತನಿಗೆ ಕಣ್ಣಿಗೆ ಬೀಳುತ್ತದೆ. ನಿಕುಂಚ ಹೆಸರಿನ ಒಂದು ದಟ್ಟವಾದಂಥ ಅರಣ್ಯ. ಅಲ್ಲಿ ಅತ್ಯಂತ ದಟ್ಟವಾದಂಥ ಅರಣ್ಯದಲ್ಲಿ ಸಲ್ಯದ ಹೆಸರಿನ ಒಂದು ವನವಿರ್ತದೆ. ಆ ವನದಲ್ಲಿ ಇದರ ಜನ್ಮವಾಗ್ತದೆ. ರಾವಣ ಒಮ್ಮೆ ಕೈಲಾಸ ಪರ್ವತದಿಂದ ಬರುವಾಗ ಈ ಆನೆಯನ್ನು ನೋಡ್ತಾನೆ.
ನೋಡಿ ಬೃಹದಾಕಾರದ ಆನೆ ಇರ್ತದೆ. ಆನೆ ಸೌಧರ್ಮೇಂದ್ರನ ಐರಾವತವನ್ನು ಸಹ ಮೀರಿಸುವಂಥ ಆನೆ ಹಾಗೆ ಕಾಣ್ತದೆ. ಆತನ ಆನೆಯನ್ನು ಮೀರಿಸಲಿಕ್ಕೆ ಯಾವ ಆನೆಯೂ ಇಲ್ಲ. ಆದರೆ ರಾವಣ ಅದನ್ನು ಊಹಿಸ್ಕೊಳ್ತಾನೆ. ಆನೆಯನ್ನು ಹಿಡಿಲಿಕ್ಕಾಗಿ ಆತನು ಬಹಳ ಸಾಹಸವನ್ನು ಪಟ್ಟು ಆನೆಯನ್ನು ವಶಪಡಿಸ್ಕೊಳ್ತಾನೆ. ಹಿಡಿದು ತೆಗೆದುಕೊಂಡು ಹೋಗಿ ಅದಕ್ಕೆ ತ್ರಿಲೋಕ ಕಂಟಕ ಅನ್ನುವಂಥ ಹೆಸರನ್ನು ಅದಕ್ಕೆ ಇಡ್ತಾನೆ. ಆತ ಬಹಳ ವಿಶಾಲವಾದಂಥ ಆನೆ ಇರ್ತದೆ. ಎಲ್ಲ ಗಜಗಳಿರತಕ್ಕಂಥ ಆನೆಯಲ್ಲಿರ್ತಕ್ಕಂಥ ಎಲ್ಲ ಶುಭ ಲಕ್ಷಣಗಳಿರ್ತದೆ. ಬೃಹದಾಕಾರದ ಆನೆಯಾಗಿರ್ತದೆ ಮತ್ತು ಯುದ್ಧವನ್ನು ಮಾಡೋದರಲ್ಲಿ ಬಹಳ ಸಾಹಸಿಯಾಗಿರ್ತದೆ. ಅದು ಆನೆಯನ್ನು ರಾವಣ ತನ್ನ ಪಟ್ಟದ ಆನೆಯಾಗಿ ಮಾಡ್ಕೊತಾನಾತ. ಬಹುದಿನಗಳ ನಂತರ ರಾಮ ಮತ್ತು ಲಕ್ಷ್ಮಣರು ಲಂಕೆಯಲ್ಲಿ ಹೋಗಿ ರಾವಣ ಜೋಡಿ ಯುದ್ಧವನ್ನು ಮಾಡಿ ರಾವಣನನ್ನು ಸಾಯಿಸಿ ಆತನ ಮೃತ್ಯುವ ನಂತರ ಚಕ್ರರತ್ನವನ್ನು ಹಾಗೂ ಚಕ್ರವರ್ತಿಗೆ ಭೂಷಿತವಾದಂಥ ಜೀವಾಜೀವ ರತ್ನಗಳನ್ನು ಇವರು ಪ್ರಾಪ್ತ ಮಾಡಿಕೊಳ್ತಾರೆ. ಅದರಲ್ಲಿ ಆನೆಯೂ ಒಂದಿರ್ತದೆ. ಈ ಆನೆಯನ್ನು ರಾಮ ಅಯೋಧ್ಯೆಗೆ ತೆಗೆದುಕೊಂಡು ಬರ್ತಾನೆ. ಪುಷ್ಪಕ ವಿಮಾನವೂ ಸಹ ಪ್ರಾಪ್ತವಾಗ್ತದೆ ರಾಮ ಲಕ್ಷ್ಮಣರಿಗೆ. ಅಯೋಧ್ಯೆಯಲ್ಲಿ ಬಂದು ಅದು ಕೆಲವು ದಿನಗಳ ನಂತರ ಅದು ಬಹಳ ಮದ ಏರಿ ಕಟ್ಟಿದಂಥ ಕಂಬವನ್ನು ಮುರ್ಕೊಂಡು ಹೊರಗೆ ಬರ್ತದೆ. ಬಂದು ರಾಜಬೀದಿಯಲ್ಲೆಲ್ಲ ಬಹಳ ದಾಂಧಲಿಯನ್ನು ಮಾಡ್ತದೆ. ರಾಜ ಗೋಪುರಗಳನ್ನು, ಬೀದಿಗಳನ್ನು, ಜನರನ್ನೆಲ್ಲರೂ ಸಹ ಬಹಳ ಪೀಡೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದೇ ಸಮಯದಲ್ಲಿ ಭರತ ಆತನು ರಾಮನು ಯಾವಾಗ ಅಯೋಧ್ಯೆಗೆ ಬಂದ ಮೇಲೆ ಆತನು ಮೊದಲಿನಿಂದಲೂ ಸಹ ವೈರಾಗಿಯಾಗಿರ್ತಾನೆ. ಭರತ ಇಷ್ಟು ವೈರಾಗಿಯಾಗಿರ್ತಾನೆ ಅಂದರೆ ಆತ ಜನ್ಮದಿಂದಲೇ ವೈರಾಗಿ ಇರ್ತಾನೆ ಆತ, ರಾಮನ ತಮ್ಮ ಭರತ. ಆದರೆ ಆತನಿಗೆ ದೀಕ್ಷೆಯನ್ನು ಧಾರಣೆ ಮಾಡುವಂಥ ಸಮಯ ಮತ್ತು ಯೋಗ ಕೂಡಿ ಬರೋಲ್ಲ. ಒಂದಲ್ಲ ಒಂದು ವಿಘ್ನಗಳು ಬರ್ತಾ ಇರ್ತದೆ. ಒಂದು ವೇಳೆ ಭಾವ ಆದಾಗ ದೀಕ್ಷೆ ಧಾರಣೆ ಮಾಡಲಿಕ್ಕೆ ಅನುಕೂಲ ಆಗಬೇಕಂದ್ರೆ ಜೀವಿಯ ತೀವ್ರದ ಪುಣ್ಯ ಉದಯ ಇದ್ದಾಗ ಮಾತ್ರ ಆಗ್ತದೆ. ಪೂರ್ವಜಿತವಾದಂಥ ಪಾಪಕರ್ಮದ ಉದಯ ಇದ್ದರೆ ಆ ಜೀವಿಗೆ ಭಾವ ಆದರೂ ಸಹ ದೀಕ್ಷೆ ಧಾರಣೆ ಮಾಡಲಿಕ್ಕೆ ಆಗೋಲ್ಲ, ವಿಳಂಬವಾಗ್ತದೆ, ವಿಘ್ನಗಳಾಗ್ತದೆ. ಹಾಗೆ ಆತನಿಗೂ ಸಹ ಬಹಳ ವಿಳಂಬವಾಗ್ತಾ ಇರ್ತದೆ. ಆದರೂ ಸಹ ಆತ ಮನೆಯಲ್ಲಿ ವೈರಾಗಿಯಾಗಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ರಾಮ ಲಕ್ಷ್ಮಣರು ಇಲ್ಲದೇ ಇರುವುದರಿಂದ ಮತ್ತು ದಶರಥ ಮತ್ತು ರಾಮರ ಆಜ್ಞೆಯ ಅನುಗುಣವಾಗಿ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇರ್ತಾನೆ. ಯಾವಾಗ ರಾಮ ತಿರುಗಿ ಅಯೋಧ್ಯೆಗೆ ಬರ್ತಾನೆ, ಬಂದಾಗ ಆತನು ದೀಕ್ಷೆಯನ್ನು ಧಾರಣೆ ಮಾಡಲಿಕ್ಕೆ ಮತ್ತೆ ವಿಮುಖ ಆಗ್ತಾನೆ, ಮುಂದಾಗ್ತಾನೆ. ಆಗ ಲಕ್ಷ್ಮಣ, ರಾಮ ಮತ್ತು ಸೀತಾ ಎಲ್ಲರೂ ಸಹ ಆತನಿಗೆ ಬಹಳ ತಿಳಿಸಿ ಹೇಳ್ತಾರೆ. ಆದರೂ ಆತ ತಯಾರಾಗಿರ್ತಾನೆ. ಕೊನೆಗೆ ಲಕ್ಷ್ಮಣ ಪತ್ನಿಯರು ಮತ್ತು ರಾಮನ ಪತ್ನಿಯರೆಲ್ಲರೂ ಸಹ ಭರತನಿಗೆ ನಿವೇದನೆ ಮಾಡ್ತಾರೆ, ನಿಮ್ಮೊಂದಿಗೆ ನಾವು ಜಲಕ್ರೀಡೆ ಆಡಬೇಕು ಅಂತ ಹೇಳ್ತಾರೆ. ಅಂದರೆ ಈತನ ಮನಸ್ಸು ಪರಿವರ್ತನೆ ಆಗಬಹುದು ಅಂಥೇಳಿ ಜಲಕ್ರೀಡೆ ಆಡಲಿಕ್ಕೆ ನಿವೇದನೆ ಮಾಡ್ತಾರೆ. ಹಾಗೆ ಅತ್ತಿಗೆಯರೆಲ್ಲರೂ ಸಹ ನಿವೇದನೆ ಮಾಡಿದಾಗ ಅದಕ್ಕೆ ಭರತ ಒಪ್ಪಿಕೊಳ್ತಾನೆ. ಮತ್ತು ಸಾವಿರಾರು ಜನ ರಾಮನ ಪತ್ನಿಯರು ಮತ್ತು ಲಕ್ಷ್ಮಣನ ಪತ್ನಿಯರು ಮತ್ತು ಭರತನ ಪತ್ನಿಯರು ಎಲ್ಲರೂ ಸೇರಿ ಒಂದು ಜಲಾಶಯದಲ್ಲಿ ಜಲಕ್ರೀಡೆಯಾಡಿ ಹೊರಗೆ ಬರ್ತಾ ಇರ್ತಾರೆ. ಆ ಸಮಯದಲ್ಲಿ ಆನೆ ಮದವೇರಿ ದಾಂಧಲಿ ಮಾಡ್ತಾ ಬರ್ತಾ ಇರ್ತದೆ. ಈ ಕಡೆ ರಾಮ ಲಕ್ಷ್ಮಣರು ಅದನ್ನು ಹತೋಟಿ ತೆಗೆದುಕೊಳ್ಳಲಿಕ್ಕೆ ಮಂತ್ರಿಗಳು ಎಲ್ಲರೂ ಸಹ ಬಹಳ ವಿಚಾರ ಮಾಡ್ತಾ ಇರ್ತಾರೆ. ಇಷ್ಟು ದೊಡ್ಡ ಆನೆಯನ್ನು ಹೇಗೆ ಅದನ್ನು ಮಾವುತರು ಎಲ್ಲರೂ ಸಹ ಅದನ್ನು ಹತೋಟಿ ತೆಗೆದುಕೊಳ್ಳಲಿಕ್ಕಾಗದೇ ವಿಚಾರ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಭರತ ಬರ್ತಾನೆ. ಎಲ್ಲರೂ ಸಹ ರಾಣಿಯರೆಲ್ಲ ಬರ್ತಾರೆ. ರಾಣಿಯರ ಮೇಲೆ ಅದು ಎರಗ್ತದೆ, ಅವ್ರನ್ನೆಲ್ಲ ನಾಶ ಮಾಡಲಿಕ್ಕಾಗಿ. ಆ ಸಮಯದಲ್ಲಿ ಭರತನ ಮೊರೆ ಹೋಗ್ತಾರೆ. ಅವರಲ್ಲಿ ಭರತನ ಹಿಂಭಾಗದಲ್ಲಿ ಹೋಗಿ ನಿಂತ್ಕೊತಾರೆ. ಭರತ
ಆನೆಯ ಮುಂಭಾಗದಲ್ಲಿ ಅದನ್ನು ಹೊಸ ಮಾಡಲಿಕ್ಕಾಗಿ ಅದರ ಹತ್ತಿರ ಹೋಗ್ತಾನೆ. ಹೋಗಿ ಅದನ್ನು ಹಿಡಿದ ತಕ್ಷಣವೇ ಆನೆ ಶಾಂತವಾಗಿ ಹೋಗ್ತದೆ. ಅದು ಎಷ್ಟು ಸಿಟ್ಟಿನಿಂದ ಬರ್ತಾ ಇರ್ತದೆ, ಹಾಗೆ ಬಹಳ ಅಬ್ಬರಿಸ್ತಾ ಇರ್ತದೆ. ಆದರೆ ಭರತ ಯಾವಾಗ ಸ್ಪರ್ಶ ಮಾಡ್ತಾ ಇದ್ದಾಗಲೇ ಶಾಂತವಾಗಿ, ಇಷ್ಟು ಶಾಂತವಾಗ್ತದೆ ಅಂದರೆ ಇಷ್ಟು ಸಾಧುವಾಗಿ ಹೋಗ್ತದೆ ಆನೆ. ಅದನ್ನು ಹಿಡಿದು ತಗೊಂಡು ಬರ್ತಾರೆ. ಆನೆಯ ಮಾವುತರು ತೆಗೆದುಕೊಂಡು ಹೋಗಿ ಆನೆಯ ಕಟ್ಟುವಂಥ ಜಾಗದಲ್ಲಿ ಕಟ್ತಾರೆ. ಆದರೆ ಆನೆ ಎಲ್ಲ ಪ್ರಕಾರದ ಆಹಾರವನ್ನು ತ್ಯಾಗ ಮಾಡ್ತದೆ, ಯಾವ ವಸ್ತುವನ್ನು ಗ್ರಹಣೆ ಮಾಡೋಲ್ಲ. ಹಾಗೆ ನೀರನ್ನು ಕುಡಿಯೋಲ್ಲ, ಒಂದೇ ಸಮನೆ ಕಣ್ಣಲ್ಲಿ ನೀರು ಸುರಿಸ್ತಾ ಇರ್ತದೆ. ಅದೇ ಸಮಯ ಅಲ್ಲಿಗೆ ಅಯೋಧ್ಯೆಗೆ ಕೆಲವು ದಿನಗಳಾಗಿರ್ತದೆ, 7-8 ದಿನಗಳಾಗಿರ್ತದೆ. ಆನೆ ಆಹಾರವನ್ನು ಗ್ರಹಣೆ ಮಾಡ್ತಾ ಇಲ್ಲ. ಸಮಯದಲ್ಲಿಯೇ ಅಯೋಧ್ಯೆಗೆ ದೇಶಭೂಷಣ ಮತ್ತು ಕುಲಭೂಷಣ ಕೇವಲಿಗಳ ಆಗಮನವಾಗ್ತದೆ. ದೇಶಭೂಷಣ ಮತ್ತು ಕುಲಭೂಷಣರು ಇವರಿಗೆ ಕೇವಲ ಜ್ಞಾನ ಪ್ರಾಪ್ತವಾಗಿತ್ತು. ಅವರು ವಿಹಾರವನ್ನು ಮಾಡ್ತಾ ಕೇವಲಿಗಳ ಅವರ ಗಂಧಕುಟಿ ಅಯೋಧ್ಯೆಗೆ ಬರ್ತದೆ. ಅಯೋಧ್ಯೆಯ ಹೊರಭಾಗಲಿರತಕ್ಕಂಥ ಉದ್ಯಾನವನದಲ್ಲಿ ಸಮೋಸರಣ ನಿಲ್ತದೆ. ಅಲ್ಲಿಗೆ ಎಲ್ಲ ಭವ್ಯಾತ್ಮರು ಸಹ ಧರ್ಮೋಪದೇಶವನ್ನು ಕೇಳಲಿಕ್ಕೆ ಹೋಗ್ತಾರೆ. ಅದಕ್ಕೆ ರಾಮ, ಲಕ್ಷ್ಮಣ, ಹಾಗೆ ಭರತ, ಶತ್ರುಘ್ನ, ಹಾಗೆ ಕೌಶಲ್ಯ, ಸುಮಿತ್ರ, ಕೈಕೆ, ಸುಪ್ರಭಾ ಎಲ್ಲರೂ ಸಹ ಪುರ ರಾಣಿವಾಸ ಎಲ್ಲರೂ ಸೇರಿ ಸೀತಾ ಸಮೇತವಾಗಿ ಆನೆ ಮೇಲೆ ಕೂತ್ಕೊಂಡು ತ್ರಿಲೋಕ ಕಂಟಕ ಆನೆಯನ್ನು ಮುಂದೆ ಮಾಡಿಕೊಂಡು ರಾಮ ಲಕ್ಷ್ಮಣರು ಗಂಧಕುಟಿಗೆ ಹೋಗ್ತಾರೆ. ದೇಶಭೂಷಣ ಮತ್ತು ಕುಲಭೂಷಣ ಗಂಧಕುಟಿಯಲ್ಲಿ ಹೋಗಿ ಅವರ ಪೂಜೆಯನ್ನು ಮಾಡಿ ಪ್ರಶಸ್ತಿಯನ್ನು ಮಾಡಿ ಯೋಗ್ಯವಾದ ಆಸನದಲ್ಲಿ ಕೂತ್ಕೊಳ್ತಾರೆ. ಆಗ ಧರ್ಮೋಪದೇಶದ ಅವರು ವಿನಂತಿಯನ್ನು ಮಾಡ್ತಾರೆ. ಭಗವಂತನಿಂದ ಧರ್ಮೋಪದೇಶ ಹೊರಡ್ತದೆ. ಇಲ್ಲಿ ದೇಶಭೂಷಣ ಕೇವಲಿಗಳು ಧರ್ಮೋಪದೇಶವನ್ನು ಮಾಡ್ತಾರೆ. ಅವರು ಪ್ರಪ್ರಥಮವಾಗಿ ಹೇಳಿದರು, ಅವರು ಅಣುಧರ್ಮ ಮತ್ತು ಪೂರ್ಣಧರ್ಮ ವ್ರತದ ಮತ್ತು ಅಣುವ್ರತ ಮತ್ತು ಮಹಾವ್ರತ 2 ಮೋಕ್ಷದ ಮಾರ್ಗವಾಗಿದೆ. ಧರ್ಮ 2 ಪ್ರಕಾರ ಆಗಿದೆ. ಏನಾಗಿದೆ? 2 ಪ್ರಕಾರ ಧರ್ಮವಿದೆ. ಒಂದು ಅಣುಧರ್ಮ, ಇನ್ನೊಂದು ಪೂರ್ಣಧರ್ಮ ಎಂದು. ಅಣುಧರ್ಮವೆಂದರೆ ಅಣುವ್ರತವನ್ನು ಪಾಲನೆ ಮಾಡುವಂಥ ಶ್ರಾವಕರ ಧರ್ಮ. ಪೂರ್ಣಧರ್ಮವೆಂದರೆ ಮಹಾವ್ರತವನ್ನು ಧಾರಣೆ ಮಾಡುವಂಥ ಮೋಕ್ಷದ ಮಾರ್ಗವಾಗಿದೆ. ಇವುಗಳಲ್ಲಿ ಅಣುಧರ್ಮವಂತೂ ಪರಂಪರೆಯಿಂದ ಮೋಕ್ಷಕ್ಕೆ ಕಾರಣವಾಗಿದೆ. ಯಾರು ಅಣುಧರ್ಮವನ್ನು ಪಾಲನೆಯನ್ನು ಮಾಡ್ತಾರೆ, ಅಣು ಒಂದೇ ಚಿಕ್ಕದು, ಇದು ಶ್ರಾವಕರ ಧರ್ಮವಾಗಿದೆ. ಇದನ್ನು ಯಾರು ತಮ್ಮ ಶಕ್ತಿಗೆ ತಕ್ಕಂತೆ ಯಾರು ಶ್ರಾವಕ ಧರ್ಮವನ್ನು ಪಾಲನೆಯನ್ನು ಮಾಡ್ತಾರೆ, ಚಿಕ್ಕದಾದಂಥ ಧರ್ಮವೂ ಸಹ ಬಹಳ ದೊಡ್ಡದಾದಂಥ ಫಲವನ್ನು ಕೊಡುತ್ತದೆ. ಅಂದರೆ ಪರಂಪರೆಯಿಂದ ಅವರಿಗೆ ಮೋಕ್ಷವನ್ನು ಪ್ರದಾನ ಮಾಡುವಂಥದ್ದಿದೆ. ಆದರೆ ಮಹಾಧರ್ಮ ಸಾಕ್ಷಾತ್ತಾಗಿ ಮೋಕ್ಷದ ಕಾರಣವಾಗಿದೆ. ಮಹಾಧರ್ಮವೇನಿದೆ, ಮಹಾವ್ರತ, ಇದು ಸಾಕ್ಷಾತ್ ಮೋಕ್ಷವನ್ನು ಪ್ರದಾನ ಮಾಡುವಂಥ ಧರ್ಮವಾಗಿದೆ ಎಂದು ಅವರು ಹೇಳಿದರು. ಮೊದಲು ಅಣುಧರ್ಮದ ಮಹಾವಿಸ್ತಾರ ಕೂಡಿದೆ. ಅಣುಧರ್ಮ ಏನಾಗಿ ಬಹಳ ವಿಸ್ತಾರವಾಗಿ ಕೂಡಿದೆ ಹಾಗೂ ಗೃಹಸ್ಥರ ಆಶ್ರಮದಲ್ಲಿ ಆಗುತ್ತದೆ. ಇನ್ನೊಂದು ಮಹಾಧರ್ಮವೆಂದಿದೆ, ಅದು ಅತ್ಯಂತ ಕಠಿಣವಾದಂಥದ್ದಿದೆ ಹಾಗೂ ಮಹಾಸೂರ ವೀರ ನಿಗ್ರಂಥ ಸಾಧುಗಳಿಗೆ ಆಗುತ್ತದೆ. ಮಹಾಧರ್ಮವಂತೂ ಬಹಳ ಕಠಿಣವಾದಂಥದ್ದಿದೆ. ಸೂರ ವೀರರಾದಂಥ ನಿಗ್ರಂಥರಾದಂಥ ಅವರಿಗೆ ಮಾತ್ರ ಇದೇನಾಗ್ತದೆ, ಸಾಧ್ಯವಾದಂಥದ್ದಿದೆ. ಈ ಅನಾದಿ ನಿಧನ ಸಂಸಾರದಲ್ಲಿ ಲೋಭದಿಂದ ಮೋಹಿತರಾದಂಥ ಪ್ರಾಣಿಗಳು ನರಕ ಮುಂತಾದಂಥ ಯೋನಿಗಳಲ್ಲಿ ತೀವ್ರ ದುಃಖವನ್ನು ಪಡುತ್ತಾರೆ. ಲೋಭವಶವಾಗಿ ಮೋಹಕ್ಕೆ ಕಾರಣ ಲೋಭವೇ ಕಾರಣವಿದೆ ಬಂಧುಗಳೇ. ಲೋಭದ ವಶವಾಗಿ ಜೀವವು ಸಂಸಾರದಲ್ಲಿ ಮೋಹಿತರಾಗಿ ಪ್ರಾಣಿಗಳು ನರಕ ಮುಂತಾದಂಥ ಯೋನಿಗಳಲ್ಲಿ ದುಃಖವನ್ನು ಕೊಡ್ತಕ್ಕಂಥ ಯೋನಿಗಳಲ್ಲಿ ತೀವ್ರವಾದಂಥ ದುಃಖವನ್ನು ಪಡುತ್ತಾರೆ. ಈ ಸಂಸಾರದಲ್ಲಿ ಧರ್ಮವೇ ಪರಮ ಬಂಧುವಾಗಿದೆ. ಸಂಸಾರದಲ್ಲಿ ಸಂಸಾರಿ ಜೀವಿಗಳಿಗೆ ಬಂಧು ಯಾರಿದ್ದಾರೆ ಅಂದರೆ ಜೀವಿಗಳು 2 ಪ್ರಕಾರ ಇದ್ದಾವೆ.
ಒಂದು ಸಂಸಾರಿ ಜೀವ, ಇನ್ನೊಂದು ಮುಕ್ತ ಜೀವ. ಸಂಸಾರದಲ್ಲಿರ್ತಕ್ಕಂಥ ಜೀವಿಗಳಿಗೆ ಬಂಧು ಯಾರಿದ್ದಾರೆ? ಬಂಧುಗಳು ಯಾರು ಅಂದರೆ ಧರ್ಮವೇ ಬಂಧು ಆಗಿದೆ. ಧರ್ಮ ಹೊರತಾಗಿ ಅನ್ಯ ಬಂಧುಗಳು ಇಲ್ಲ. ಧರ್ಮವೇ ಮಹಾ ಹಿತಕಾರಿಯಾಗಿದೆ. ಧರ್ಮ ಒಂದೇ ಸಂಸಾರಿ ಜೀವಿಗಳ ಹಿತವನ್ನು ಮಾಡುವಂಥದ್ದೇ ಬಂಧುಗಳೇ. ನಿರ್ಮಲ ಧ್ಯೇಯೇ ಯಾರ ಮೂಲ ಬೇರಾಗಿದೆ. ಧರ್ಮದ ಮೂಲ ಯಾವುದು? ದಯ. ಧರ್ಮದ ಮೂಲ ದಯವಾಗಿದೆ. ನಿರ್ಮಲ ದಯೆಯೇ ಯಾರ ಮೂಲ ಬೇರು ಆಗಿದೆಯೋ, ಮೂಲ ಅಂದರೆ ಬುಡ ಆಗಿದೆಯೋ ಅಂಥ ಧರ್ಮದ ಫಲವನ್ನು ಹೇಳಲಾಗದು. ದಯ ಸಹಿತವಾದಂಥ ಧರ್ಮದ ಫಲವನ್ನು ವರ್ಣಾತೀತವಾದಂಥದ್ದು, ಅದನ್ನು ವರ್ಣಿಸುವುದಕ್ಕೆ ಆಗುವುದಿಲ್ಲ. ಧರ್ಮದ ಸಮಾಗಮನದಿಂದ ಪ್ರಾಣಿಯು ಸಮಸ್ತ ಇಷ್ಟ ವಸ್ತುಗಳನ್ನು ಪಡೆಯುತ್ತದೆ. ಧರ್ಮದ ಸಮಾಗಮನದಿಂದ ಅಂದರೆ ಧರ್ಮವನ್ನು ಪ್ರಾಪ್ತ ಮಾಡಿಕೊಳ್ಳುವುದರಿಂದ. ಧರ್ಮ ಎರಡು ಪ್ರಕಾರ ಹೇಳಿದರು. ಒಂದು ಸಾಗರ ಧರ್ಮ, ಇನ್ನೊಂದು ಅನಗಾರ ಧರ್ಮ, ಅಂದರೆ ಶ್ರಾವಕ ಧರ್ಮ ಮತ್ತು ಶ್ರವಣ ಧರ್ಮ ಎಂದು. ಈ ಧರ್ಮವನ್ನು ಯಾರು ಪ್ರಾಪ್ತ ಮಾಡಿಕೊಳ್ಳುತ್ತಾರೆ ಅಂಥವರಿಗೆ ಇಷ್ಟ ವಸ್ತುಗಳು ಪ್ರಾಪ್ತವಾಗುತ್ತವೆ. ಲೋಕದಲ್ಲಿ ಧರ್ಮ ಅತ್ಯಂತ ಪೂಜ್ಯವಾದಂಥದ್ದಿದೆ. ಯಾರು ಧರ್ಮದ ಭಾವನೆಯಿಂದ ಕೂಡಿದ್ದಾರೋ ಲೋಕದಲ್ಲಿ ಅವರೇ ವಿದ್ವಾಂಸರೆಂದು ಕರೆಯಲ್ಪಡುತ್ತಾರೆ. ಯಾರು ಧರ್ಮದ ಭಾವನೆಯಿಂದ ಕೂಡಿದ್ದಾರೆ ಅವರೇ ವಿದ್ವಾಂಸರಿದ್ದಾರೆ. ಯಾವ ಧರ್ಮವು ದಯಾ ಮೂಲವಾಗಿದೆಯೋ ಅದೇ ಮಹಾ ಕಲ್ಯಾಣಕಾರಿಯಾಗಿದೆ. ಧರ್ಮದ ಮೂಲ ದಯ. ಅಂಥ ದಯಾಮೂಲವಾದಂಥ ಧರ್ಮವನ್ನು ಯಾರು ಪಾಲನೆ ಮಾಡ್ತಾರೆ ಅದು ಕಲ್ಯಾಣಕ್ಕೆ ಕಾರಣವಾಗಿದೆ. ಸಂಸಾರದ ಅನ್ಯ ಧರ್ಮಗಳಲ್ಲಿ ಈ ದಯಾ ಮೂಲದ ಧರ್ಮ ಎಂದಿಗೂ ಸಹ ಇರುವುದಿಲ್ಲ. ಸಂಸಾರದಲ್ಲಿ ಬಹಳಷ್ಟು ಧರ್ಮಗಳಿದ್ದಾವೆ, ಆದರೆ ಅಂಥ ಅಧರ್ಮದಲ್ಲಿ ಎಲ್ಲಿ ದಯ ಇಲ್ಲ ಅದು ಅಧರ್ಮವಿದೆ. ದಯ ಸಹಿತವಾದ ಧರ್ಮದಲ್ಲಿ ಮೂಲ ಎಂದಿಗೂ ಸಹ ಅಧರ್ಮದಲ್ಲಿ ದಯ ಇರುವುದಿಲ್ಲ. ಅರ್ಥಾತ್ ಇವುಗಳಿಂದ ಇದು ಭಿನ್ನವಾಗಿದೆ. ಜಿನೇಂದ್ರ ಭಗವಂತರು ಹೇಳಿದಂಥ ಧರ್ಮವೇನಿದೆ, ದಯ ಸಹಿತವಾದಂಥ ಧರ್ಮ ಅಧರ್ಮದಿಂದ ಭಿನ್ನವಾದಂಥದ್ದಿದೆ. ಈ ದಯಾ ಮೂಲದ ಧರ್ಮವು ಯಾರು ಹೇಳಿದ್ದಾರೆ? ಜಿನೇಂದ್ರ ಭಗವಂತರ ಮೂಲಕ ಹೇಳಲ್ಪಟ್ಟಿದ್ದು. ದಯಾ ಮೂಲದ ಧರ್ಮವನ್ನು ಹೇಳಿದವರು ಯಾರು? ಜಿನೇಂದ್ರ ಭಗವಾನರು. ಪರಮ ದುರ್ಲಭ ಮಾರ್ಗವಾಗಿದೆ. ಇದು ಜೀವಿಗೆ ಪ್ರಾಪ್ತವಾಗುವುದು ಬಹಳ ದುರ್ಲಭದಿಂದ ದುರ್ಲಭವಾದಂಥ ಮಾರ್ಗವಿದೆ. ಅದರ ಮೂಲಕ 3 ಲೋಕದ ಅಗ್ರಭಾಗ ಅರ್ಥಾತ್ ಮೋಕ್ಷವು ದೊರೆಯುತ್ತದೆ. ದಯ ಸಹಿತವಾದಂಥ ಧರ್ಮವನ್ನು ಆಚರಣೆ ಮಾಡುವಂಥವರಿಗೆ ಕೊನೆಗೆ ಮೋಕ್ಷವು ಪ್ರಾಪ್ತವಾಗುತ್ತದೆ. ಈ ಧರ್ಮದ ಉತ್ತಮ ಫಲವನ್ನು ಪಾತಾಳದಲ್ಲಿ ಧರಣೇಂದ್ರನು ಮುಂತಾದವರು ಭೋಗಿಸುತ್ತಾರೆ. ಜಗತ್ತಿನಲ್ಲಿ ಚಕ್ರವರ್ತಿ ಮುಂತಾದವರು ಮತ್ತು ಸ್ವರ್ಗದಲ್ಲಿ ಇಂದ್ರ ಮುಂತಾದವರು ಭೋಗಿಸುತ್ತಾರೆ. ಧರ್ಮದ ಫಲದಿಂದಲೇ ಇಂಥ ಉತ್ತಮೋತ್ತಮ ಪದಗಳು ಪ್ರಾಪ್ತವಾಗುತ್ತವೆ ಎಂದು ದೇಶಭೂಷಣ ಕುಲಭೂಷಣ ಕೇವಲಿಗಳು ಉಪದೇಶವನ್ನು ಮಾಡಿದರು. ಇದರ ಮಧ್ಯದಲ್ಲಿಯೇ ಲಕ್ಷ್ಮಣನು ಕೈಗಳನ್ನು ಜೋಡಿಸಿ, ಈ ಮಧ್ಯದಲ್ಲಿ ಸಮಯ ಪ್ರಕರಣ ಪಡೆದು ಲಕ್ಷ್ಮಣನು ಸ್ವತಃ ಕೈಗಳನ್ನು ಜೋಡಿಸಿ ತಲೆಯನ್ನು ಬಗ್ಗಿಸಿ ನಮಸ್ಕರಿಸಿ ಮುನಿರಾಜರಿಗೆ, ಹೇ ಪ್ರಭುವೇ, ತ್ರಿಲೋಕ ಕಂಟಕ ಹೆಸರಿನ ಗಜರಾಜ ಕಂಬವನ್ನು ಮುರಿದು ಯಾವ ಕಾರಣದಿಂದ ಕ್ರೋಧಕ್ಕೆ ಪ್ರಾಪ್ತವಾಯಿತು? ಯಾವ ಕಾರಣಕ್ಕೆ ಅದು ಕ್ರೋಧವನ್ನು ಉತ್ಪನ್ನವಾಯಿತು ಅದಕ್ಕೆ? ಮತ್ತು ಯಾವ ಕಾರಣದಿಂದ ಆಕಸ್ಮಿಕವಾಗಿ ಶಾಂತವಾಯಿತು? ಯಾಕೆ ಅದು ಶಾಂತವಾಯಿತು ಎಂದು ಕೇಳಿದನು. ಹೇ ಭಗವಂತರೇ, ತಾವು ನನ್ನ ಈ ಸಂಶಯವನ್ನು ದೂರ ಮಾಡಲು ಯೋಗ್ಯರಾಗಿದ್ದೀರಿ. ಆನಂತರ ದೇಶಭೂಷಣ ಕೇವಲಿಗಳು ಕೆಳಗಿನಂತೆ ಹೇಳತೊಡಗಿದರು. ಅವರು, ಈ ಆನೆಯು ಅತ್ಯಧಿಕ ಪರಾಕ್ರಮ ಹಾಗೂ ಉತ್ಕಟತೆಯಿಂದ ಮೊದಲಂತೂ ಪರಮ ಕ್ಷೋಭೆಯನ್ನು ಹೊಂದಿತ್ತು. ಅಂದರೆ ಬಹಳ ಭಯಂಕರವಾಗಿತ್ತು. ಅದನ್ನು ನೋಡುವುದು ಸಹ ಕಠಿಣವಾಗುತ್ತಿತ್ತು. ಹಾಗೆ ಅಂಥ ಭಯಂಕರವಾದಂಥ ಆನೆಯಾಗಿತ್ತು ಹೊಂದಿತ್ತು. ಹಾಗೂ ನಂತರ ಪೂರ್ವವಾದ ಸ್ಮರಣೆ ಆದುದರಿಂದ
ಶಾಂತಿಯನ್ನು ಹೊಂದಿತು, ಬಹಳ ಶಾಂತಿಯಾಯಿತು. ಅಂದರೆ ಬಹಳ ಶಾಂತವಾಗಿ. ಇದಕ್ಕೆ ಕಾರಣ ಪೂರ್ವಜನ್ಮದ ಜಾತಿ ಸ್ಮರಣೆ ಆಗ್ತದೆ ಆನೆಗೆ. ಇದೆಲ್ಲವನ್ನು ಆನೆಯು ಮತ್ತು ಭರತನಿಗೆ ಇರುವಂಥ ಸಂಬಂಧ. ಆನೆ ಮತ್ತು ತ್ರಿಲೋಕಕಂಟಕ ಆನೆ ಮತ್ತು ಭರತ, ರಾಮನ ತಮ್ಮ ಭರತ ಯಾವ ರೀತಿಯಾಗಿ ಸಂಸಾರದಲ್ಲಿ ಪರಿಭ್ರಮಣೆ ಮಾಡ್ಕೊಂಡು ಬರ್ತಾ ಇದ್ರು. ಅಂದರೆ ಪೂರ್ವಜನ್ಮದ ಜಾತಿ ಸ್ಮರಣೆಯಾಗಿ ಅದು ಶಾಂತವಾಯಿತು. ಭರತನು ಆನೆಯನ್ನು ಮುಟ್ತಾ ಇದ್ದಾಗಲೇ. ಈ ಕರ್ಮಭೂಮಿ ರೂಪದ ಯುಗದ ಪ್ರಾರಂಭದಲ್ಲಿ, ಕರ್ಮಭೂಮಿ ಪ್ರಾರಂಭವಾಯಿತು ಯುಗದ ಆದಿಯಲ್ಲಿ. ಪ್ರಾರಂಭದಲ್ಲಿ ಅಯೋಧ್ಯೆ ನಗರಿಯಲ್ಲಿ ರಾಜ ನಾಭಿರಾಜ ಮತ್ತು ರಾಣಿ ಮರುದೇವಿಯರು ನಿಮಿತ್ತದಿಂದ ಶರೀರವನ್ನು ಪಡೆದಂಥ ಉತ್ತಮ ಹೆಸರಿನ ಧಾರಣೆ ಮಾಡುವಂಥ ಭಗವಂತ ವೃಷಭದೇವರು ಜನ್ಮವನ್ನು ಪಡೆದರು. ವೃಷಭನಾಥರು ಜನ್ಮವಾಯಿತು ಯುಗದ ಆದಿಯಲ್ಲಿ. ಅವರು ಪೂರ್ವಭವದಲ್ಲಿ 3 ಲೋಕವನ್ನು ಕ್ಷೋಭಿತಗೊಳಿಸುವಂಥ ತೀರ್ಥಂಕರ ನಾಮಕರ್ಮವನ್ನು ಬಂಧ ಮಾಡಿಕೊಂಡಿದ್ದರು. ನಾಭಿರಾಜರು ಪೂರ್ವದಲ್ಲಿ ತೀರ್ಥಂಕರ ಪ್ರಕೃತಿಯನ್ನು ಬಂಧವನ್ನು ಮಾಡಿಕೊಂಡಂಥವರು. ಅದರ ಫಲಸ್ವರೂಪವಾಗಿ ಅವರಿಗೆ ಇಂದ್ರನಂತೆ ಸಂಪತ್ತು ಮತ್ತು ಪ್ರಸಿದ್ಧಿ ಪ್ರಾಪ್ತವಾಯಿತು. ಇಂದ್ರನ ಹಾಗೆ ಪ್ರಸಿದ್ಧಿ ಸಂಪತ್ತುಗಳು ವೃಷಭನಾಥರಿಗೆ ಪ್ರಾಪ್ತವಾಗ್ತದೆ. ವೃತ್ತಿಗಳು ಪ್ರಾಪ್ತವಾದವು. ವಿದ್ಯಾಚಲ ಮತ್ತು ಹಿಮಾಚಲವೇ ಯಾರ ಉನ್ನತ ಸ್ತನಗಳಾಗಿದ್ದವು. ಹಾಗೂ ಸಮುದ್ರ ನಡುಪಟ್ಟಿಯಂತಿತ್ತು. ಅಂಥ ಪೃಥ್ವಿಯನ್ನು ಸದಾ ಅನುಕೂಲ ಸಾಗುವ ತಮ್ಮ ಪತಿವ್ರತೆ ಪತ್ನಿಯರಂತೆ ಸಮಾನ ಸೇವನೆ ಮಾಡಿದರು. ಅಂದರೆ ಭೂಮಿಯನ್ನು ಪತ್ನಿಯರ ಹಾಗೆ ಏನು ಮಾಡಿದರು ಇವರು? ಬಹುಕಾಲ ಇದನ್ನು ಉಪಭೋಗವನ್ನು ಮಾಡಿದರು. ಯಾರಿಗೆ 3 ಲೋಕವು ನಮಸ್ಕಾರವನ್ನು ಮಾಡುತ್ತಿತ್ತು ಅಂತ ಆ ಭಗವಂತ ವೃಷಭದೇವರು ಮೊದಲು ಈ ಅಯೋಧ್ಯ ನಗರದ ಪುರಿಯಲ್ಲಿಯೇ ಸ್ವರ್ಗದಲ್ಲಿ ಇಂದ್ರನು ರಮಣೆ ಮಾಡುವಂತೆ ರಮಣೆ ಮಾಡುತ್ತಿದ್ದರು. ಸ್ವರ್ಗದಲ್ಲಿ ಯಾವ ರೀತಿ ಇಂದ್ರ ಇರ್ತಾನೆ ಅದೇ ರೀತಿಯಾಗಿ ವೈಭವತವಾಗಿ ಅವರು ಜೀವನವನ್ನು ಕಳೀತಾ ಇದ್ದರು. ಆ ಶ್ರೀಮಾನ್ ವೃಷಭದೇವರು ಕಾಂತಿಯಿಂದ ಕೂಡಿದ್ದರು. ಲಕ್ಷ್ಮೀ ಶ್ರೀ ಮತ್ತು ಕಾಂತಿಯಿಂದ ಸಂಪನ್ನರಾಗಿದ್ದರು. ಕಲ್ಯಾಣಕಾರಿ ಗುಣಗಳ ಸಾಗರವಾಗಿದ್ದರು. 3 ಜ್ಞಾನಗಳ ಧಾರಿಯಾಗಿದ್ದರು. ಧೀರ ಮತ್ತು ಗಂಭೀರರಾಗಿದ್ದರು. ನೇತ್ರಗಳು ಮತ್ತು ಮನಸ್ಸನ್ನು ಅಪಹರಿಸುವಂಥ ಚಟುವಟಿಕೆಗಳಿಂದ ಸಹಿತರಾಗಿದ್ದರು. ಸುಂದರ ಶರೀರಧಾರಕರಾಗಿದ್ದರು. ಬಲಶಾಲಿಗಳಾಗಿದ್ದರು ಮತ್ತು ಪರಮ ಪ್ರತಾಪಿಯಾಗಿದ್ದರು. ಜನ್ಮದ ಕಾಲದಲ್ಲಿ ಭಕ್ತಿಯಿಂದ ತುಂಬಿದಂಥ ಸೌಧರ್ಮೇಂದ್ರ ಮುಂತಾದಂಥ ದೇವತೆಗಳು ಸುಮೀರು ಪರ್ವತದ ಮೇಲೆ ಸುವರ್ಣ ಹಾಗೂ ರತ್ನಮಣಿ ಕಳಸಗಳಿಂದ ಯಾರ ಅಭಿಷೇಕವನ್ನು ಮಾಡಿದ್ದರು. ಇಂದ್ರನು ಸಹ ಯಾರ ಐಶ್ವರ್ಯದ ನಿರಂತರ ಬಯಕೆಯನ್ನು ಹೊಂದಿದ್ದನು. ಇಂದ್ರನು ಸಹ ಇಂಥ ಮನುಷ್ಯಭವದ ಆತನು ಬಯಕೆಯನ್ನು ಮಾಡ್ತಾ ಇರ್ತಾನೆ. ಅಂಥ ಆ ವೃಷಭದೇವರ ಗುಣಗಳ ವರ್ಣನೆಯನ್ನು ಕೇವಲಿ ಭಗವಂತರು ಬಿಟ್ಟು ಯಾರು ತಾನೇ ವರ್ಣನೆ ಮಾಡಬಲ್ಲರು? ಕೇವಲಿ ಭಗವಂತರಲ್ಲದೆ ಬೇರೆ ಯಾರು ಸಹ ವರ್ಣನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ದೀರ್ಘಕಾಲದವರೆಗೆ ಲಕ್ಷ್ಮಿಯ ಉತ್ಕೃಷ್ಟ ವೈಭವ ಉಪಭೋಗ ಮಾಡಿ ಅವರು ಒಂದು ದಿನ ನೀಲಾಂಜನಿ ಹೆಸರಿನ ಅಪ್ಸರೆಯು ನೋಡಿ ಆಕೆಯ ನೃತ್ಯವನ್ನು ಮಾಡ್ತಾ ಇರುವಾಗ ಮೃತ್ಯು ಆಗುವುದನ್ನು ನೋಡಿದರು. ನೋಡಿ ಪ್ರತಿಬೋಧವನ್ನು ಹೊಂದಿದರು. ಅಂದರೆ ವೈರಾಗ್ಯವಾಗ್ತದೆ. ಲೋಕಾಂತಿಕ ದೇವತೆಗಳು ಯಾರ ಸ್ತುತಿಯನ್ನು ಮಾಡುತ್ತಿದ್ದರು. ಅಂಥ ಮಹಾ ವೈಭವದ ದಾರಿ ಜಗದ್ಗುರು ಭಗವಾನ್ ವೃಷಭದೇವರು ತಮ್ಮ 100 ಪುತ್ರರ ಮೇಲೆ ರಾಜ್ಯಭಾರವನ್ನು ಹೊರಿಸಿ ಮನೆಯಿಂದ ಹೊರಟರು. 100 ಜನ ಪುತ್ರರಿರ್ತಾರೆ, ಅವರಿಗೆಲ್ಲ ರಾಜ್ಯವನ್ನು ಹಂಚಿ ಇವರು ದೀಕ್ಷೆಯನ್ನು ಧಾರಣೆ ಮಾಡಿದರು. ಆನಂತರ ಭಗವಂತರು ಪ್ರಜೆಗಳಿಂದ ನಿಸ್ಪೃಹರಾಗಿ, ಅಂದರೆ ಪ್ರಜೆಗಳಿಂದ ಅವರು ಪ್ರಜೆಗಳನ್ನು ತ್ಯಾಗವನ್ನು ಮಾಡಿ ತಿಲಕ ನಾಮ ಉದ್ಯಾನವನದಲ್ಲಿಯೇ ಹೋಗಿದ್ದರು. ಆದ್ದರಿಂದ ಲೋಕದಲ್ಲಿ ಆ ಉದ್ಯಾನ ಪ್ರಾಯಾಂಗ ಹೆಸರಿನಿಂದ ತೀರ್ಥ ಪ್ರಸಿದ್ಧವಾಯಿತು. ಪ್ರಾಯಾಂಗ ತೀರ್ಥ ಅಂಥೇಳಿ ಏನಾಗ್ತದೆ, ಅದು ಪ್ರಸಿದ್ಧವಾಗ ಆದಿನಾಥರು ದೀಕ್ಷೆಯನ್ನು ಧಾರಣೆ ಮಾಡಿದಂಥ ಸ್ಥಳ. ಭಗವಂತರು ಸಮಸ್ತ ಪರಿಗ್ರಹಗಳನ್ನು ತ್ಯಾಗ ಮಾಡಿ 1000
ವರ್ಷಗಳ ಕಾಲ ಮೇರುವಿನಂತೆ ಅಚಲ ಪ್ರತಿಮಾಯೋಗಗಳ ನಿರಂತರ ಅರ್ಥಾತ್ ಅಂದರೆ 1,000 ವರ್ಷದವರೆಗೆ ಅವರು ಕಠಿಣ ತಪಸ್ಸನ್ನು ಮಾಡುತ್ತಿದ್ದರು. ಸ್ವಾಮಿ ಭಕ್ತಿಯ ಕಾರಣ ಅವರೊಂದಿಗೆ ಯಾವ 4,000 ರಾಜರುಗಳು ಮುನಿವ್ರತ ಧಾರಣೆ ಮಾಡಿದ್ದರು. ಸ್ವಾಮಿ ಭಕ್ತಿಯೊಂದಿಗೆ 4,000 ಜನ ರಾಜರು ದೀಕ್ಷೆಯನ್ನು ಧಾರಣೆಯನ್ನು ಮಾಡಿದರು. ಅವರೊಂದಿಗೆ ಅವರೆಲ್ಲರೂ 6 ತಿಂಗಳೊಳಗಾಗಿ ಸಹಿಸಲಾಗದ ಪರಿಸರಗಳಿಂದ ಪರಾಜಿತರಾದರು. 6 ತಿಂಗಳಲ್ಲಿ ಅವರು ಏನಾಗ್ತಾರೆ, ಪರಿಸರಗಳನ್ನು ಸಹಿಸಲಾಗದೆ, ಹಸಿವು, ನೀರಡಿಕೆ ಆದಿಗಳನ್ನು ಸಹನ ಮಾಡಿಕೊಳ್ಳಲಾಗದೆ, ಹಾಗೆ ಕ್ಷುದ್ರ ಪುರುಷರು ತಮ್ಮ ನಿಶ್ಚಯವನ್ನು ತೊರೆದು ಸ್ವಇಚ್ಛಾನುಸಾರ ನಾನಾ ಪ್ರಕಾರಗಳ ವ್ರತಧಾರಣೆ ಮಾಡಿಕೊಂಡರು. ಸ್ವಇಚ್ಛಾನುಸಾರ ತಮ್ಮ ಇಚ್ಛೆಗೆ ಅನುಗುಣವಾಗಿ ನಾನಾ ಪ್ರಕಾರ ವ್ರತಗಳನ್ನು ಧಾರಣೆಯನ್ನು ಮಾಡಿದರು ಮುನಿ ಧರ್ಮವನ್ನು ಬಿಟ್ಟು. ಹಾಗೂ ಅವರು ಅಜ್ಞಾನಿಗಳಂತೆ ಚಟುವಟಿಕೆ ಮಾಡುತ್ತಿದ್ದರು. ಫಲ, ಮೂಲ, ಹಾಗೆ ಕಂದಮೂಲ ಆದಿಗಳನ್ನು, ಹಾಗೆ ನದಿಯ ನೀರನ್ನು, ಭೋಜನ ಮುಂತಾದವುಗಳನ್ನು ಮಾಡತೊಡಗಿದರು. ಕಂದಮೂಲಗಳನ್ನು, ಹಣ್ಣುಗಳನ್ನೆಲ್ಲವನ್ನು ಕಿತ್ತು ತಿನ್ನುತ್ತಾ ಅವರು ಜೀವಿಸತೊಡಗಿದರು. ಆ ಭ್ರಷ್ಟ ರಾಜರುಗಳ ಮಧ್ಯ ಮಹಾಮಾನಿ ಕಷಾಯ ಸಹಿತ ಕೆಂಪು ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡುವಂಥ ಹಾಗೂ ಕಷಾಯದಿಂದ ಕೂಡಿದಂಥ ಹಾಗೆ ಬೂದಿಯಿಂದ ಕೂಡಿದಂಥ ಯಾವ ಮರೀಚಿ ಹೆಸರಿನ ಸಾಧು ಇದ್ದನು. 4,000 ಜನ ಮಧ್ಯದಲ್ಲಿ ಮರೀಚಿ ಎನ್ನುವಂಥ ಸಾಧು ಇರ್ತಾನೆ. ಈತನು ಯಾರು? ಆದಿನಾಥರ ಮೊಮ್ಮಗ, ಅಂದರೆ ಭರತನ ಮಗ. ಈತನು ಸಹ ಅಜ್ಜನು ದೀಕ್ಷೆಯನ್ನು ಧಾರಣೆ ಮಾಡಿದ ಮೇಲೆ ಈತನೂ ಸಹ ದೀಕ್ಷೆಯನ್ನು ಧಾರಣೆಯನ್ನು ಮಾಡ್ತಾನೆ. ಆದರೆ ತೀರ್ಥಂಕರು ದೀಕ್ಷೆಯನ್ನು ಧಾರಣೆ ಮಾಡಿದ ಮೇಲೆ ಮೌನವಾಗಿ ಇರ್ತಾರೆ. ಕೇವಲ ಜ್ಞಾನ ಪ್ರಾಪ್ತವಾಗುವ ತನಕ ಏನು ಶಬ್ದವನ್ನು ಹೇಳುವುದಿಲ್ಲ, ಏನು ಸಂಕೇತವನ್ನು ಮಾಡೋಲ್ಲ, ಯಾರಿಗೂ ಸಹ ಯಾವುದೇ ಅವರ ಉಪದೇಶವನ್ನು ಕೊಡೋಲ್ಲ. ಅವರು ಮೌನವಾಗಿ ಇರ್ತಾರೆ. ಆದರೆ ಇವರು ಪರಿಸರಗಳನ್ನು ಸಹಿಸಿಕೊಳ್ಳಲಾಗದೆ ಮುನಿಧರ್ಮದ ವಿಮುಖರಾಗಿ ನಾನಾ ವೇಷಗಳನ್ನು ಧಾರಣೆಯನ್ನು ಮಾಡಿದರು. ಅದರಲ್ಲಿ ಮರೀಚಿ ಎನ್ನುವಂಥ ಹೆಸರಿನ ಸಾಧು ಇದ್ದನು. ಆತನು ಪಾರಿಭಾಷಿಕ ಮತವನ್ನು ಪ್ರಚಲಿತ ಮಾಡಿದನು. ಪಾರಿಭಾಷಿಕ ಮತವನ್ನು ಆತ ಏನು ಮಾಡ್ತಾನೆ? ಆತ ಸ್ಥಾಪನೆ ಮಾಡ್ತಾನೆ. ಯುಗದ ಆದಿಯಲ್ಲಿ ಸ್ಥಾಪನೆಯಾಗಿರುವಂಥ ಪಾರಿಭಾಷಿಕ ಮತ ಇದು ಆದಿನಾಥನ ಸಮಯದಲ್ಲೇ. ಇದೇ ವಿನಿತಾ ನಗರದಲ್ಲಿ, ಅಂದರೆ ಅಲ್ಲಿ ವಿನಿತಾ ಅನ್ನುವಂಥ ಒಂದು ನಗರ, ಓರ್ವ ಸುಪ್ರಮ ಹೆಸರಿನ ರಾಜನು ಇದ್ದನು. ಆತನಿಗೆ ಪ್ರಹ್ಲಾದನ ಹೆಸರಿನ ಹೆಂಡತಿ ಕುಕ್ಷಿ ರೂಪದಿಂದ ಭೂಮಿಯಿಂದ ಉತ್ಪನ್ನರಾದಂಥ ಮಹಾಮಣಿಯ ಸಮಾನ ಸೂರ್ಯೋದಯ ಮತ್ತು ಚಂದ್ರೋದಯ ಹೆಸರಿನ 2 ಮಕ್ಕಳಿದ್ದರು. ಸೂರ್ಯೋದಯ ಮತ್ತು ಚಂದ್ರೋದಯ ಅಂತ 2 ಜನ ಮಕ್ಕಳಿರ್ತಾರೆ. ಇವರು ಮಕ್ಕಳು ಸಮಸ್ತ ಜಗತ್ತಿನಲ್ಲಿ ಪ್ರಸಿದ್ಧರಾಗಿದ್ದರು. ಇವರು ಬಹಳ ಪ್ರಸಿದ್ಧರಾಗಿದ್ದರು ಜಗತ್ತಿನಲ್ಲಿ. ಸೂರ ವೀರರಿರ್ತಾರೆ. ಅವರು ಭಗವಂತ ಆದಿನಾಥರೊಂದಿಗೆ ದೀಕ್ಷೆಯನ್ನು ಧಾರಣೆ ಮಾಡಿದರು. 4,000 ರಾಜರೊಂದಿಗೆ, ಹಾಗೆ ಸೂರ್ಯೋದಯ ಮತ್ತು ಚಂದ್ರೋದಯ ಅನ್ನುವಂಥ ಅಣ್ಣ ತಮ್ಮಂದಿರು ದೀಕ್ಷೆಯನ್ನು ಧಾರಣೆ ಮಾಡಿದರು. ಆದರೆ ಮುನಿಪದದಿಂದ ಭ್ರಷ್ಟರಾಗಿ ಅವರು ಪಾರಿಭಾಷಿಕ ತೀವ್ರ ಪ್ರೀತಿಯ ಕಾರಣ, ಪರಸ್ಪರಿಕ ಪ್ರೀತಿಯ ಕಾರಣ ಕೊನೆಯಲ್ಲಿ ಮರೀಚಿಯ ಶರಣು ಹೋದರು. ಮರೀಚಿ ಹತ್ರ ಹೋಗ್ತಾರೆ. ಮಾಯಾಮಯಿ ತಪಸ್ಸರಣದ ವ್ರತವನ್ನು ಧಾರಣೆ ಮಾಡಿರುವಂಥ ಮರೀಚಿಯು ಇಬ್ಬರ ಶಿಷ್ಯರಾದರು. ಆ ಇಬ್ಬರಿಗೆ ಅನೇಕ ಶಿಷ್ಯರಾದರು. ಮರೀಚಿ ಶಿಷ್ಯರಾಗ್ತಾರೆ. ಚಂದ್ರೋದಯ ಸೂರ್ಯೋದಯ ಅವರಿಗೆ ಅನೇಕ ಜನ ಶಿಷ್ಯರಾಗ್ತಾರೆ. ಅವರು ಪಾರಿಭಾಷಿಕ ಹೆಸರಿನ ಅಲ್ಲಿ ಪ್ರಸಿದ್ಧರಾದರು. ಮಿಥ್ಯಾ ಧರ್ಮದ ಆಚರಣೆ ಮಾಡಿದ್ದರಿಂದ ಅವರಿಬ್ಬರು ಚತುರ್ಗತಿ ರೂಪದ ಸಂಸಾರದಲ್ಲಿ ಜೊತೆ ಪರಿಭ್ರಮಣೆ ಮಾಡುತ್ತಿದ್ದರು. ಸೂರ್ಯೋದಯ ಮತ್ತು ಚಂದ್ರೋದಯರು ಜೊತೆಯಾಗಿ ಪರಿಭ್ರಮಣೆ ಮಾಡ್ತಾಯಿದ್ರು ನಾನಾ ಯೋನಿಗಳಲ್ಲಿ.
ಆ ಇಬ್ಬರು ಸಹೋದರರು ಪೂರ್ವ ಭವಗಳಲ್ಲಿ ಬಿಟ್ಟಂಥ ಶರೀರಗಳನ್ನು ಸಮಸ್ತ ಪ್ರತಿಯು ತುಂಬಿ ಹೋಗಿತ್ತು. ಸಮಸ್ತ ಪ್ರತಿಯಲ್ಲಿ ಎಲ್ಲ ಕಡೆಯಲ್ಲೂ ಅವರ ಶರೀರಗಳು ಧಾರಣೆ ಮಾಡಿ ಬಿಟ್ಟಂತಹ ಶರೀರಗಳೇ ಇದ್ದವು ಎಲ್ಲ ಕಡೆಯಲ್ಲೂ. ಅಂದರೆ ಅವರು ಎಲ್ಲ ಕಡೆಯಲ್ಲೂ ಸಹ ಬಹಳಷ್ಟು ಬಹುಗಳನ್ನು ಧಾರಣೆಯನ್ನು ಮಾಡಿದ್ದರು. ಆ ನಂತರ ಬಹು ಸಮಯದ ನಂತರ ಚಂದ್ರೋದಯನ ಜೀವ ಕರ್ಮದ ವಶೀಭೂತವಾಗಿ ನಾಗ ಹೆಸರಿನ ನಗರದಲ್ಲಿ ರಾಜ ಹರಿಪತಿಯ ಮನೋಲತಾ ಹೆಸರಿನ ರಾಣಿಯ ಬಹಳ ಕಾಲ ದೀರ್ಘಕಾಲ ಸಂಸಾರಿ ಪರಿಭ್ರಮಣೆಯನ್ನು ಮಾಡಿ ಚಂದ್ರೋದಯನು ಹರಿಪತಿಯ ಮಗನಾಗಿ ಆತನು ಏನಾಗ್ತಾನೆ, ಕುಲಂಕರ ಹೆಸರಿನ ಪುತ್ರನಾದನು. ಕುಲಂಕರ ಎನ್ನುವಂಥ ರಾಜಪುತ್ರನಾಗ್ತಾನೆ. ಆತನೇ ಮುಂದೆ ಉತ್ತಮ ರಾಜ್ಯವನ್ನು ಹೊಂದಿದನು. ಮುಂದೆ ಆತನು ರಾಜನಾಗ್ತಾನೆ. ಹಾಗೂ ಸೂರ್ಯೋದಯನ ಜೀವ ಇದೇ ನಗರದಲ್ಲಿ ವಿಶಾಖ ಹೆಸರಿನ ಬ್ರಾಹ್ಮಣ ಅಗ್ನಿಕುಂಡ ಹೆಸರಿನ ಪತ್ನಿಯಿಂದ ಶ್ರುತಿರಥ ಹೆಸರಿನ ವಿದ್ವಾಂಸ ಪುತ್ರನಾದನು. ಬ್ರಾಹ್ಮಣ ಪುತ್ರನಾಗ್ತಾನಾತ. ಶ್ರುತಿರಥ ಅನ್ನುವಂಥವನು ಅನೇಕ ಭವಗಳಲ್ಲಿ ವೃತ್ತಿಯನ್ನು ಹೊಂದುತ್ತಾ ಪೂರ್ವ ಸ್ನೇಹದ ಸಂಸ್ಕಾರದಿಂದ ಶ್ರುತಿರಥ ರಾಜ ಕುಲಂಕರನು ಪುರೋಹಿತನಾದನು. ಆತನು ಪುರೋಹಿತನಾಗ್ತಾನಾತ. ಒಂದು ದಿನ ರಾಜ ಕುಲಂಕರನು ಗೋತ್ರ ಪರಂಪರೆಯಿಂದ, ಅಂದರೆ ಆತನ ಗೋತ್ರದಲ್ಲಿ ಪರಂಪರವಾಗಿ ಆಚರಣೆ ಮಾಡಿಕೊಂಡಂಥ ಧರ್ಮವನ್ನು ಯಾರ ಸೇವೆ ಮುಂದುವರಿಸಿಕೊಂಡು ಬಂದಿದ್ದನು, ಅಂದರೆ ಆ ಕುಲಧರ್ಮವನ್ನು ಆತನು ಮುಂದುವರಿಸಿಕೊಂಡು ಬಂದಿದ್ದನು ಅಂತ ತಪಸ್ಸಿಗಳ ಸೇವೆ ಮಾಡಲು ಹೋಗುತ್ತಿದ್ದನು. ತಮ್ಮ ಕುಲ ಪರಂಪರವಾಗಿ ಬಂದಂಥ ಗುರುಗಳ ಸೇವೆಯನ್ನು ಮಾಡೋದಕ್ಕಾಗಿ ಕುಲಧರ್ಮವನ್ನು ಆಚರಣೆ ಮಾಡಿಕೊಳ್ಳಿಕ್ಕಾಗಿ ಆತನ ಹೋಗ್ತಾ ಇರ್ತಾನೆ ಹಾದಿಯಲ್ಲಿ. ಮಾರ್ಗದಲ್ಲಿ ಓರ್ವ ದಿಗಂಬರ ಮುನಿರಾಜರ ದರ್ಶನ ಮಾಡಿದನು. ಹಾದಿಯಲ್ಲಿ ಹೋಗುವಾಗ ಆತ ಕುಲಂಕರ ರಾಜನು ಅವರು ಮುನಿ ಮಹಾರಾಜರ ದರ್ಶನವನ್ನು ಮಾಡಿದನು. ಆತ ಆ ಮುನಿರಾಜರು ಹೆಸರು ಅಭಿನಂದಿತ ಎಂದಿತ್ತು. ಅವರು ಅವಧಿಜ್ಞಾನ ರೂಪದ ಕಣ್ಣಿನಿಂದ ಸಹಿತರಾಗಿದ್ದರು ಹಾಗೂ ಎಲ್ಲ ಜನರ ಹಿತವನ್ನು ಬಯಸುವರಾಗಿದ್ದರು. ರಾಜ ಕುಲಂಕರನು ನಮಸ್ಕಾರ ಮಾಡಿದನು. ಆಗ ಅವರು, ಹೇ ರಾಜನೇ, ನೀನು ಎಲ್ಲಿಗೆ ಹೊರಟಿದ್ದೀಯಾ? ಅಲ್ಲಿ ನಿನ್ನ ಸಂಪನ್ನ ಪಿತಾಮಹ ತಪಸ್ಸಿಗಳಾಗಿದ್ದರು. ನೀನು ಎಲ್ಲಿಗೆ ಹೊರಟಿದ್ದೆ? ಅಲ್ಲೇ ನಿನಗೆ ರಾಜ್ಯವನ್ನು ಒಪ್ಪಿಸಿ ನಿನ್ನ ತಂದೆ ಅಲ್ಲೇ ತಾಪಸ್ಸಿಯಾಗಿದ್ದರು. ತಾಪಸ್ಸಿಯಾದಂಥವರು ಅವರು ಸತ್ತು ಈಗ ಹಾವಾಗಿದ್ದಾರೆ. ಅಂದರೆ ತಾಪಸ್ಸಿನ ಪ್ರಭಾವದಿಂದ ಮಿಥ್ಯಾ ತಪದಿಂದ ಅವರು ಏನಾಗಿದ್ದಾರೆ? ಈಗ ಹಾವಾಗಿ ಹುಟ್ಟಿದ್ದಾರೆ ಈಗ. ಹಾಗೂ ಮರದ ಮಧ್ಯದಲ್ಲಿ ಇದ್ದಾರೆ. ಓರ್ವ ತಾಪಸ್ಸಿಯು, ಅಂದರೆ ನೀನು ಕುಲ ಪರಂಪರವಾದಂಥ ಧರ್ಮದ ತಾಪಸ್ಸಿಗಳ ಸೇವೆ ಮಾಡಲು ಹೊಂಟಿದ್ದೆ, ಅದೇ ಕುಲದಲ್ಲಿ ಓರ್ವ ತಾಪಸ್ಸಿಯು ಆ ಮರವನ್ನು ಸೀಳುತ್ತಿರುವಾಗ ನೀನು ಅಲ್ಲಿಗೆ ಹೋಗಿ ಅದರ ರಕ್ಷಣೆಯನ್ನು ಮಾಡುತ್ತೀಯ. ನೀನು ಹೋದ ತಕ್ಷಣ ಒಬ್ಬ ತಾಪಸ್ಸಿ ಏನು ಮಾಡ್ತಾನೆ, ಆ ಮರವನ್ನು ಸೀಳ್ತಾನಾತ. ಅದರೊಳಗಡೆ ಹಾವಿರ್ತದೆ. ಹಾವನ್ನು ನೀನು ರಕ್ಷಣೆಯನ್ನು ಮಾಡುವೆ ಎಂದು ಹೇಳಿದರು. ಕುಲಂಕರನು ಅಲ್ಲಿಗೆ ಹೋದಾಗ, ಅಂದರೆ ಆತನು ಮುಂದೆ ಹೋಗ್ತಾನೆ. ಹೋದಾಗ ಆ ತಾಪಸಿಗಳ ಬಳಿ ಹೋದಾಗ ಮುನಿಗಳು ಹೇಳಿದಂತೆ ಎಲ್ಲವೂ ಆಯಿತು. ಆನಂತರ ಆ ತಾಪಸ್ಯರು ಮಿಥ್ಯಾಶಾಸ್ತ್ರದಿಂದ ಕೂಡಿದವರು ಎಂದು ನೋಡಿ ರಾಜ ಕುಲಂಕರನು ಉತ್ತಮ ಪ್ರತಿಬೋಧವನ್ನು ಪಡೆದನು. ಆತನಿಗೆ ಜ್ಞಾನವಾಗ್ತದೆ, ಇದು ಮಿಥ್ಯಾ ತಪಸ್ಸಿದೆ, ಮಿಥ್ಯ ಮಾರ್ಗ ಇದೆ ಎನ್ನುವುದು ಮುನಿಗಳು ಹೇಳುವುದು ಸರಿಯಾಗಿದೆ ಎನ್ನುವುದು ಆತನಿಗೆ ತಿಳಿದು ಬರ್ತದೆ. ಪಡೆದು ಮುನಿಪದ ಹೊಂದಲು ಸಿದ್ಧನಾದನು. ಆತನು ಮುನಿಯಾಗುವುದಕ್ಕೆ ಆತನು ಸಿದ್ಧನಾಗ್ತಾನಾತ. ಆನಂತರ ರಾಜ ವಸು ಮತ್ತು ಪರ್ವತರಿಂದ ಅನುಮೋದಿತ ಅಜಮಷ್ಟಮೇಯ ಈ ಶ್ರುತಿಯಿಂದ ಮೋಹ ಹೊಂದಿದಂಥ ಪಾಪಕರ್ಮದ ಶ್ರುತಿಧರ ಹೆಸರಿನ ಪುರೋಹಿತನು ಅದನ್ನು ಮೋಹದಲ್ಲಿ ಹಾಕಿ, ಹೇ ರಾಜ, ಅಂದರೆ ಪರ್ವತ ಮತ್ತು ವಸು ಏನು
ಪ್ರಚಲಿತ ಮಾಡ್ಕೊಂಡು ಬಂದಿದ್ರು. ಅದೇ ಮಿಥ್ಯ ಪರಂಪರ ಏನಾಗಿರ್ತದೆ, ಮುಂದುವರಿತಾ ಇರ್ತದೆ. ಅಜಯ್ ಮೇಷ್ಟ ಮೀಯಾ ಅಂದರೆ ಅಜ ಅಂದರೆ ಬಕರ, ಅಂದರೆ ಕುರಿಯನ್ನು ಯಾಗದಲ್ಲಿ ಹಾಕುವಂಥದ್ದು. ಈ ಪರಂಪರ ಮುಂದುವರ್ಸ್ಕೊಂಡು ಬರ್ತಾ ಇರ್ತಾರೆ. ಇಲ್ಲಿ ಶ್ರುತ ಅಂದರೆ ಯಾರು ಸುತಿರಥ ಅನ್ನುವಂಥ ಪುರೋಹಿತರಿದ್ದ, ಆತ ಆ ಮತದಿಂದ ಬಹಳ ಪ್ರಭಾವಿತನಾಗಿರ್ತಾನೆ ಆತ. ಮತ್ತು ಯಾಗದಲ್ಲಿ ಕುರಿಯನ್ನು ಹಾಕುವಂಥದ್ದು ಇದನ್ನು ಆತನು ಮಾಡ್ತಾ ಇರ್ತಾನೆ. ರಾಜನಿಗೆ ಆತನು ಆದ್ದರಿಂದ ಒಂದು ವೇಳೆ ಆತನು ಹೇಳ್ತಾನೆ, ರಾಜನಿಗೆ ಬೋಧನೆ ಮಾಡ್ತಾನೆ, ಹೇ ರಾಜ, ನೀನು ವೈದಿಕ ಧರ್ಮದ ನಿನ್ನ ವಂಶ ಪರಂಪರೆಯಿಂದ ಸಾಗುತ್ತಾ ಬಂದಿದೆ. ವೈದಿಕ ಪರಂಪರೆಯಲ್ಲಿ ನೀನು ಜನ್ಮವನ್ನು ಪಡೆದಿದ್ದೆ, ವೈದಿಕ ಧರ್ಮವನ್ನು ಆಚರಣೆ ಮಾಡ್ಕೊತಾ ಬರ್ತಾ ಇದ್ದೀಯ ನೀನು. ಆದುದರಿಂದ ಒಂದು ವೇಳೆ ನೀನು ರಾಜ ಹರಿಪತಿಯ ಪುತ್ರನಾಗಿದ್ದರೆ ಅದೇ ವೈದಿಕ ಧರ್ಮದ ಆಚರಣೆಯನ್ನು ಮಾಡು. ನೀನು ಜೈನ ಮುನಿಯಾಗಲಿಕ್ಕೆ ಹೊಂಟಿದ್ದೆ ನೀನು. ಆದರೆ ನೀನು ಒಂದು ವೇಳೆ ಹರಿಪತಿಯ ಪುತ್ರನಾಗಿದ್ದರೆ ವೈದಿಕ ಧರ್ಮದ ಕುಲಾಚಾರಗಳನ್ನೇ ಪಾಲನೆ ಮಾಡಬೇಕು ಅಂತ ಹೇಳಿ ಆತನು ಮೋಹದಲ್ಲಿ ಹಾಕಿದನು. ಆಚರಣೆ ಮಾಡು ಎಂದು ಹೇಳಿದನು. ಆತನು ಬಹಳ ಮೋಹದಲ್ಲಿ ಹಾಕಿದ್ದರಿಂದ, ಹೇ ನಾಥ, ಈಗಂತೂ ವೇದದ ಕಾರ್ಯವನ್ನು ಮಾಡು, ಮತ್ತು ಹಿಂದಿನ ಅವಸ್ಥೆಯಲ್ಲಿ ನಿನ್ನ ಸ್ಥಾನದಲ್ಲಿ ಪುತ್ರನನ್ನು ಸ್ಥಾಪಿಸಿ ಆತ್ಮಹಿತ ಮಾಡಿಕೊ. ಹೇ ರಾಜನಿ, ನನ್ನ ಮೇಲೆ ಪ್ರಸನ್ನನಾಗು ಎಂದು ಆ ಪುರೋಹಿತನು ರಾಜನಿಗೆ ನಿವೇದನೆಯನ್ನು ಮಾಡ್ತಾನೆ. ಅಂದರೆ ಪೂರ್ವದ ಸ್ನೇಹವೂ ಇರುತ್ತದೆ. ಬಹು ಜನ್ಮಗಳ ಸ್ನೇಹದಿಂದ ಸ್ನೇಹಿತನ ಮಾತಿನ ಮೇಲೆ ಆತನ ಏನು ಮಾಡ್ತಾನೆ, ವಿಶ್ವಾಸವನ್ನು ಮಾಡ್ತಾನೆ. ಸ್ನೇಹಿತನ ಮಾತನ್ನು ತಳ್ಳಿ ಹಾಕಂಗಿಲ್ಲ. ಎಲ್ಲರ ಮಾತನ್ನು ತಳ್ಳಿ ಹಾಕ್ಬೋದು. ಯಾರು ಬಹಳ ಅವರಿಗೆ ಇಷ್ಟವಾದಂಥ ಸ್ನೇಹಿತರಾಗಿರ್ತಾರೆ, ಪತ್ನಿ ಮಕ್ಕಳು, ತಂದೆ ತಾಯಿಯವರ ಮಾತನ್ನು ಎಲ್ಲವನ್ನೂ ಸಹ ಅವರು ತಿರಸ್ಕಾರ ಮಾಡ್ತಾರೆ. ಆದರೆ ಸ್ನೇಹಿತರ ಮಾತನ್ನು ತಿರಸ್ಕಾರವನ್ನು ಮಾಡೋಲ್ಲ. ಹಾಗೆ ಆತನು ಸಹ ಆತನಿಗೆ ನೋಡಿದಾನೆ, ವಿಶ್ವಾಸವಾಗಿದೆ. ಆದರೂ ಸಹ ಸ್ನೇಹಿತನು ಹೇಳಿದ್ರಿಂದ ಮತ್ತು ಪುನಃ ಆತನು ಮಿಥ್ಯಾ ಧರ್ಮದಲ್ಲಿ ಶ್ರದ್ಧೆಯನ್ನು ಮಾಡ್ತಾನೆ. ಮತ್ತು ನಿನ್ನ ಸ್ಥಾನದಲ್ಲಿ ನಿನ್ನ ಪುತ್ರನ ಸ್ಥಾಪನೆಯನ್ನು ಮಾಡು. ನಿನ್ನ ತಂದೆ ಯಾವ ರೀತಿ ಹರಿಪತಿಯು ತಾಪಸ್ಯಾದನು, ನೀನೂ ಸಹ ತಾಪಸ್ಸಿಯಾಗಿ ವೇದಗಳ ಅಭ್ಯಾಸವನ್ನು ಮಾಡು ಎಂದು ಆತನು ಹೇಳಿದನು. ಹೇಳಿದ ಮೇಲೆ ರಾಜನು ನನ್ನ ಮೇಲೆ ಪ್ರಸನ್ನನಾಗು ಎಂದು ಹೇಳಿದನು. ಆನಂತರ ರಾಜ ಕುಲಂಕರನು, ಈ ವಿಷಯ ಹೇಗಿದೆಯೋ ಹಾಗೇ ಇದೆ, ನೀನು ಹೇಳಿದಾಗೆ ಆಗುತ್ತದೆ ಎಂದು ಹೇಳಿ ಪುರೋಹಿತನ ಪ್ರಾರ್ಥನೆಯನ್ನು ಸ್ವೀಕರಿಸಿದನು. ಪುರೋಹಿತನ ಏನು ಹೇಳಿದ್ನು ಅದಕ್ಕೆ ಆತನ ಸ್ವೀಕಾರವನ್ನು ಮಾಡ್ತಾನಂತ. ನಂತರ ರಾಜನು ಯಾವ ಶ್ರೀಮಾನ್ ರಾಜನ ಪತ್ನಿ ಇರ್ತಾಳೆ, ಹಾಗೆ ಶ್ರೀಧಾಮ ಎನ್ನುವಂಥ ಪ್ರಿಯ ಪತ್ನಿ ಇದ್ದಳು. ಅವಳು ಪರಪುರುಷರಲ್ಲಿ ಆಸಕ್ತಳಾಗಿದ್ದಳು. ರಾಜನ ಪತ್ನಿ ಏನಾಗಿರ್ತಾಳಾಕಿ, ಪರಪುರುಷರಲ್ಲಿ ಆಸಕ್ತಳಾಗಿರ್ತಾಳಾಕಿ. ಅವಳು ಮೇಲಿನ ಘಟನೆಗಳನ್ನು ನೋಡಿ, ಅಂದರೆ ರಾಜನು ವೈರಾಗ್ಯವಾಗಿ ವಾನಪ್ರಸ್ಥ ಆಶ್ರಮಕ್ಕೆ ಹೊಂಟಿದ್ದಾರೆ, ಎಲ್ಲ ಮನೆಯನ್ನು ತ್ಯಾಗ ಮಾಡಿ ದೀಕ್ಷೆ ಧಾರಣ ಮಾಡುವಂಥ ಭಾವವನ್ನು ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಆಕಿ ತಿಳಿದುಕೊಳ್ತಾಳೆ, ಈ ರಾಜನು ನನಗೆ ಅನ್ಯ ಪುರುಷರಲ್ಲಿ ಆಸಕ್ತಿ ಇದೆ ಎಂದು ತಿಳಿದಿದ್ದಾನೆ. ಆದ್ದರಿಂದ ಈತ ವಿರಕ್ತನಾಗಿ ದೀಕ್ಷೆಯನ್ನು ತೆಗೆದುಕೊಳ್ಳಲು ಬಯಸುತ್ತಿರುವಂತೆ ಕಂಡುಬರುತ್ತಿದೆ ಎಂದು ವಿಚಾರ ಮಾಡತೊಡಗಿದಳು. ಅಥವಾ ಈತನು ದೀಕ್ಷೆಯನ್ನು ತೆಗೆದುಕೊಳ್ಳುವನೋ ಅಥವಾ ಇಲ್ಲವೋ, ಈತನ ಮನಸ್ಸಿನ ಗತಿಯನ್ನು ಯಾರು ತಿಳಿಯಬಲ್ಲರು? ದೀಕ್ಷೆ ತಗೊಂತಾನೋ ಇಲ್ಲೋ, ಸುಳ್ಳು ಹೇಳ್ತಿದ್ದಾನೋ ಯಾರು ಗೊತ್ತು ಎಂದು ನಾನಂತೂ ಈತನಿಗೆ ವಿಷ ಕೊಟ್ಟು ಸಾಯಿಸುತ್ತೇನೆಂದು ವಿಚಾರ ಮಾಡಿದಳು. ಈತನಿಗೆ ವಿಷವನ್ನು ಕೊಟ್ಟು ಸಾಯಿಸುವನು ಅಂದರೆ ನನ್ನ ಗುಟ್ಟೆಲ್ಲ ಹೊರಗಡೆ ಬಯಲಾಗ್ತದೆ ಎಂದು ತಿಳಿದು ಆಕೆಯು ವಿಷವನ್ನು ಕೊಡುವಂಥ ವಿಚಾರ ಮಾಡಿ ಈ ಪಾಪಿನಿಯು ಪುರೋಹಿತ ಸಹಿತ ರಾಜ ಕುಲಂಕರನನ್ನು ಸಹ ವಿಷ ಕೊಟ್ಟು ಸಾಯಿಸಿಬಿಟ್ಟಳು. ಮಿತ್ರ ಮತ್ತು ರಾಜ ಇಬ್ಬರನ್ನೂ ಸಹ ವಿಷವನ್ನು ಹಾಕಿ ಆಕೆ ಏನು ಮಾಡ್ತಾಳೆ, ಸಾಯಿಸಿದಳು. ಆನಂತರ ಪಶುಘಾತದ ಚಿಂತನೆಯನ್ನು ಮಾಡುವುದರಿಂದ ಅವರಿಬ್ಬರೂ ಸಹ, ಆತನಂತೂ ಪಶುವನ್ನು ಯಾಗದಲ್ಲಿ ಹಾಕ್ತಿದ್ದ ಮತ್ತು ರಾಜನೂ ಸಹ ಅನುಮೋದನೆಯನ್ನು ಮಾಡಿದ. ಅನುಮೋದನ ಮಾಡಿದ್ರಿಂದಲೂ ಸಮಾನ ಪಾಪವಾಗ್ತದೆ. ಅನುಮೋದಿಸಿದ್ರಿಂದ ಅನುಮೋದನೆಯ ಚಿಂತನೆಯನ್ನು ಮಾಡುವುದರಿಂದ ಪಾಪದಿಂದ ಕೂಡಿದಂಥ ಅವರಿಬ್ಬರು ಸತ್ತು
ನಿಕುಂಚ ಹೆಸರಿನ ವನದಲ್ಲಿ ಮಲವಾದರು. ಸತ್ತೇನಾಗ್ತಾರೆ? ಮಲವಾಗ್ತಾರೆ. ಸೂರ್ಯೋದಯ ಚಂದ್ರೋದಯ ಆದಂಥವರು. ಈಗ ಇಲ್ಲಿ ಏನಾಗಿದ್ದಾರೆ ಅಂತ ಹೇಳಿದರೆ, ಇವರು ಸುತಿರಥ ಮತ್ತು ಕುಲಂಕರ ಎನ್ನುವಂಥ ರಾಜ ಮತ್ತು ಪುರೋಹಿತರಾಗಿದ್ದರು. ಸತ್ತು ಇವರು ಮಲ ಆಗ್ತಾರೆ. ಆನಂತರ ಕರ್ಮರೂಪದ ವಾಯುವಿನಿಂದ ಪ್ರೇರಿತರಾಗಿ ಕ್ರಮವಾಗಿ ಸತ್ತು ಕಪ್ಪೆಯಾದರು. 2 ಜನ ಕಪ್ಪೆಯಾಗ್ಬಿಡ್ತಾರೆ. ಅಲ್ಲಿಂದ ಇಲಿಯಾದರು. ಏನಾದರೂ ಅವರು? ಇಲಿಗಳಾದರು. ನೋಡ್ರಿ, ಜನ್ಮ ಪೂರ್ವದಲ್ಲಿ ಜಿನದೀಕ್ಷೆಯನ್ನು ಧಾರಣೆ ಮಾಡಿದರು. ಯಾರ ಸಮಯದಲ್ಲಿ? ಆದಿನಾಥರೊಂದಿಗೆ. ಆದಿನಾಥರ ಸಮಯದಲ್ಲಿ ದೀಕ್ಷೆಯನ್ನು ಧಾರಣೆ ಮಾಡಿದರು, ಮುನಿಲಿಂಗವನ್ನು ಧಾರಣೆ ಮಾಡಿದರು. ಆದರೆ ಜಿನದೀಕ್ಷೆಯನ್ನು ತೆಗೆದುಕೊಂಡು ಧರ್ಮದಿಂದ ವಿಮುಖರಾದರು. ಧರ್ಮವನ್ನು ಧಾರಣೆ ಮಾಡಿ ಒಂದು ವೇಳೆ ಅಲ್ಲಿಂದ ವಿಮುಖರಾದರೆ ಅನಂತ ಕಾಲ ಸಂಸಾರ ಪರಿಭ್ರಮಣೆ ಮಾಡಬೇಕಾಗ್ತದೆ, ಮತ್ತೆ ಸಿಗುವಲ್ಲ. ಬಹಳ ದುರ್ಲಭವಾದಂಥದ್ದಿದೆ ಜಿನಧರ್ಮ. ಕಪ್ಪೆಯಾದರು, ಇಲಿಯಾದರು. 2 ಜೋಡಿಲಿ ಇಲಿಯಾಗಿ ಹುಟ್ಟುತ್ತಾರೆ. 2 ನವಿಲುಗಳಾದರು. ಹಾಗೆ 2 ಆಡಾದರು, ಕುರಿ ಮೇಕೆಗಳಾದರು. ಮತ್ತು ಮೃಗ ಪರ್ಯಾಯವನ್ನು ಪಡೆದರು. 2 ಮೃಗಗಳಾಗ್ತವೆ. ಅನಂತರ ಸುತಿರಥ ಪುರೋಹಿತನ ಜೀವವು ಆನೆಯಾಯಿತು. ಹಾಗೆ ರಾಜ ಕುಲಂಕರನ ಜೀವ ಕಪ್ಪೆಯಾಯಿತು. ಆನೆಯ ಕಾಲಿನಿಂದ ತುಳಿಯಲ್ಪಟ್ಟು ಕಪ್ಪೆಯು ಮರಣವನ್ನು ಹೊಂದಿತು. ನೋಡಿ, ಒಬ್ಬ ಮಿತ್ರ ಏನಾಗ್ತಾನೆ? ಆನೆ ಆಗ್ತಾನೆ. ಇನ್ನೊಬ್ಬ ಮಿತ್ರ ಕಪ್ಪೆ ಆಗ್ತಾನೆ. ಅಣ್ಣ ತಮ್ಮ ಇದ್ದರು ಪೂರ್ವದಲ್ಲಿ. ಆದರೆ ತುಳಿಯಲ್ಪಟ್ಟು ಆನೆಯ ಕಾಲಿನಿಂದ ಕಪ್ಪೆಯು ತುಳಿಯಲ್ಪಟ್ಟು ಮರಣವನ್ನು ಹೊಂದಿತು. ಪುನಃ ಒಣಗಿದ ಸರೋವರದಲ್ಲಿ ಕಪ್ಪೆಯಾಯಿತು. ಮತ್ತು ಪುನಃ ಒಣಗಿದ ನೀರಿಲ್ದಿರುವಂಥ ಸರೋವರದಲ್ಲಿ ಕಪ್ಪೆಯಾಯಿತು. ಕಾಯಿಗಳು ಅದನ್ನು ಜೀವಂತ ತಿಂದವು. ಕಾಗೆಗಳು ಜೀವಂತವಾಗಿ ಕಪ್ಪೆಯನ್ನು ಹಿಡಿದು ತಿಂತವು. ಅನಂತರ ಹೂಂಜವಾಯಿತು. ಕೋಳಿ ಹೂಂಜವಾಯಿತು. ಮತ್ತು ಆನೆಯ ಜೀವ ಬೆಕ್ಕಾಯಿತು. ಸತ್ತು ಬೆಕ್ಕಾಗಿಬಿಡ್ತದೆ. ಮತ್ತು ಬೆಕ್ಕು ಹೂಂಜವನ್ನು ಭಕ್ಷಣೆ ಮಾಡಿತು. ಹೂಂಜವನ್ನು ಭಕ್ಷಣೆಯನ್ನು ಮಾಡಿತು. ಸಂಸಾರದಲ್ಲಿ ನೋಡ್ರಿ ಬಂಧುಗಳು, ಇಂಥ ಯೋನಿಯಲ್ಲಿ ಅನಂತ ಕಾಲ ಪರಿಭ್ರಮಣೆ ಮಾಡಿ ಬಂದಿದ್ವಿ. ಎಷ್ಟೋ ಸಲ ಕುಯೋನಿಗಳಲ್ಲಿ ಜನ್ಮವನ್ನು ಪಡೆದು ಅಜ್ಞಾನದಿಂದ, ಮಿಥ್ಯಾತ್ವದಿಂದ, ಕೆಲವರು ಬಹಳ ಹಠದಿಂದ ಮಿಥ್ಯವನ್ನು ಸಾಧಿಸ್ತಾರೆ. ಹಾಗೆ ಮಾಡಿದ್ದುಣ್ಣು ಮಾರಾಯ, ಮಾಡಿದ್ದನ್ನು ಊಟವನ್ನು ಮಾಡಬೇಕು. ಮೋಹದಿಂದ, ಅಜ್ಞಾನದಿಂದ, ಹಠದಿಂದ. ಜಿನಮತ ಗೊತ್ತಿದೆ. ಜಿನೇಂದ್ರ ಭಗವಂತರು ಹೇಳಿದಂಥ ಧರ್ಮ ಯಾವುದು, ಕಲ್ಯಾಣ ಮಾಡುವಂಥ ಮಾರ್ಗ ಯಾವುದು ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಆದರೂ ಹಠದಿಂದ ಸಾಧಿಸ್ತಾ ಇರ್ತಾರೆ. ಇದರ ಫಲ ಭೋಗಿಸಬೇಕಾಗ್ತದೆ. ಹಿಂದೆಲ್ಲ ಅದೆಷ್ಟೋ ಬಹುದಲ್ಲಿ ಮಾಡಿದ್ವಿ. ಸಂಸಾರದಲ್ಲಿ ಪರಿಭ್ರಮಣೆ ಮಾಡಿ ಬಂದಿದ್ವಿ. ಸಂಸಾರದಲ್ಲಿ ಮಾಡಿದ್ದೇನು ಹೇಳ್ರಿ? ಅನಾದಿ ಕಾಲದಿಂದ ಮಾಡಿದ್ದೇನು? ಅನಾದಿ ಕಾಲದಿಂದಲೂ ಸಹ ಮೋಹ ಪರವಶವಾಗಿ ಕುಯೋನಿಗಳಲ್ಲಿ ಅನಂತ ಸಲ ಪರಿಭ್ರಮಣೆ ಮಾಡ್ಕೊಂಡು ಬಂದಿದ್ದೀವಿ. ಅದೆಷ್ಟೋ ಪುಣ್ಯದ ಯೋಗದಿಂದ ಮನುಷ್ಯವೋ ಪ್ರಾಪ್ತವಾಗಿದೆ, ಜೈನ ಕುಲ ಪ್ರಾಪ್ತವಾಗಿದೆ, ಜಿನಧರ್ಮ ಪ್ರಾಪ್ತವಾಗಿದೆ. ಅದರಲ್ಲಿ ಪುಣ್ಯ ಯೋಗದಿಂದ ಸಮೀಚೀನವಾದಂಥ ಗುರುಗಳು ಪ್ರಾಪ್ತವಾಗಿ ನಿಮಗೆ ಸಮೀಚೀನವಾದಂಥ ಮಾರ್ಗವನ್ನು ತೋರಿಸಿದರು. ಸಮೀಚೀನವಾದಂಥ ಗುರುಗಳ ಸಾನ್ನಿಧ್ಯದಿಂದ ಏನಾಯಿತು? ಸಮೀಚೀನವಾದ ಧರ್ಮದ ಪ್ರಾಪ್ತಿ ಆಯಿತು. ಬಹು ಪುಣ್ಯದಿಂದ ಪ್ರಾಪ್ತವಾಗ್ತದೆ. ಸಮ್ಯಕ್ತ ಪ್ರಾಪ್ತವಾಗುವುದು ಬಹು ದುರ್ಲಭದಿಂದ ದುರ್ಲಭವಾದಂಥದ್ದಿದೆ. ಇದರ ತುಲನೆಯನ್ನು 3 ಲೋಕದಲ್ಲಿ ಯಾವ ವಸ್ತುವಿನಲ್ಲೂ ಸಹ ಮಾಡಲು ಆಗುವುದಿಲ್ಲ. ನೋಡ್ರಿ, ಹೂಂಜ ಭಕ್ಷಣೆಯನ್ನು, ಹಾಗೆ ಬೆಕ್ಕು ಹೂಂಜವನ್ನು ಭಕ್ಷಣೆಯನ್ನು ಮಾಡಿತು. ಹೀಗೆ ಕುಲಂಕರನ ಜೀವ ರಾಜನಾಗಿದಂಥ ಜೀವ, ಪುರೋಹಿತನ ಜೀವ ಬೆಕ್ಕಾಗಿರ್ತದೆ. ರಾಜನಾದಂಥ ಜೀವ ಹೂಂಜವಾಗ್ತದೆ. ಕುಲಂಕರನ ಜೀವ 3 ಭವಗಳವರೆಗೆ ಹೂಂಜವಾಯಿತು. 3 ಭವದಲ್ಲೂ ಹೂಂಜವಾಗ್ತದೆ. ಆದರೆ 3 ಭವದಲ್ಲಿ ಪುರೋಹಿತನ ಜೀವ ಬೆಕ್ಕಾಗಿ, ಪುರೋಹಿತನ ಜೀವ ಅದು ಬೆಕ್ಕಾಗಿ 3 ಭವದಲ್ಲಿ ಭಕ್ಷಣೆಯನ್ನು ಮಾಡಿತು. ಅದು
ಮನುಷ್ಯರಲ್ಲಿ ಉತ್ಪನ್ನವಾಯಿತು ಕೊನೆಗೆ. ಆ ಮನುಷ್ಯ ಹುಂಜವನ್ನು ತಿಂದನು. ಮನುಷ್ಯರಾಗಿ ಹುಡ್ತಾನೆ, ಹುಂಜವನ್ನು ಕಟ್ಟು ಮಾಡಿ ತಿಂದನು. ನೋಡಿ, ಯಾರು ಕೋಳಿ ತಿಂತಾರೆ, ಮಾಂಸಭಕ್ಷಣೆ ಮಾಡ್ತಾರೆ, ಮತ್ತು ಯಾರು ಕುರಿಗಳನ್ನು ಕಡಿತಾರೆ, ಅನುಮೋದನೆ ಮಾಡ್ತಾರ, ಆ ವಸ್ತುಗಳನ್ನು ಉಪಯೋಗವನ್ನು ಮಾಡ್ತಾರೆ, ಮುಂದಿನ ಜನ್ಮದಲ್ಲಿ ಕೋಳಿ ಕುರಿಯಾಗಿ ಹುಟ್ಟಬೇಕಾಗ್ತದೆ. ಆನಂತರ ರಾಜ ಮತ್ತು ಪುರೋಹಿತರ ಜೀವ ಕ್ರಮವಾಗಿ ಮೀನು ಮತ್ತು ಶಿಶುಮಾರ, ಅಂದರೆ ಮೀನು ಹಿಡಿಯುವಂಥ ಒಬ್ಬ ಮೀನು ಹಿಡಿಯುವಾದರೆ ಒಂದು ಜೀವ ಮೀನಾಗ್ತದೆ, ಅವಸ್ಥೆಯನ್ನು ಹೊಂದಿತು. ಮೀನುಗಾರನು ಬಲೆಯನ್ನು ಬೀಸಿ ಆ ಮೀನನ್ನು ಹಿಡಿದು ಅದನ್ನು ಮಚ್ಚಿನಿಂದ ಕತ್ತರಿಸಿ ಮರಣವನ್ನು ಹೊಂದಿತು. ಒಂದು ಜೀವ ಮೀನುಗಾರ ಆದರೆ ಇನ್ನೊಂದು ಜೀವ ಮೀನಾಗ್ತದೆ ಸಂಸಾರದಲ್ಲಿ. ನೋಡ್ರಿ, ಆ ನಂತರ ಆ ಇಬ್ಬರು ಯಾರು ಶಿಶುಮಾರನಾಗಿದ್ದನೋ ಆತನು ಸತ್ತು ರಾಜಗೃಹ ನಗರದಲ್ಲಿ, ಶಿಶುಮಾರನ ಅಂದರೆ ಮೀನುಗಾರ ಆದಂಥವನು, ಮಾಲಸ್ತ ಹೆಸರಿನ ಪುರುಷ ಮತ್ತು ಉಲ್ಕಾ ಹೆಸರಿನ ಸ್ತ್ರೀಯ ವಿನೋದ ಹೆಸರಿನ ಪುತ್ರನಾದನು. ವಿನೋದ ಎನ್ನುವಂಥ ಪುತ್ರನಾಗ್ತಾನಾತ ಮೀನುಗಾರ. ಹಾಗೂ ಯಾವ ಮೀನು ಇದ್ದಿತ್ತು ಅದು ಸತ್ತು ಕೆಲವು ಸಮಯದ ನಂತರ ಅದೇ ನಗರದಲ್ಲಿ ಹಾಗೂ ಅದೇ ದಂಪತಿಗಳ ರಮಣ ಹೆಸರಿನ ಪುತ್ರನಾದನು. ರಮಣ ಎನ್ನುವಂಥ ಪುತ್ರನಾಗ್ತಾನಾತ. ಇಬ್ಬರೂ ಸಹ ಅತ್ಯಂತ ದರಿದ್ರರಾಗಿದ್ದರು, ಮೂರ್ಖರಾಗಿದ್ದರು. ಏನಾಗಿದ್ದರು ನೋಡ್ರಿ, ದರಿದ್ರರಾಗಿರ್ತಾರೆ, ಮೂರ್ಖರಾಗಿರ್ತಾರೆ. ಆದ್ದರಿಂದ ರಮಣನು ಅತ್ಯಂತ ದರಿದ್ರತೆ ಹಾಗೂ ಮೂರ್ಖತೆಯ ಕಾರಣ ಮನುಷ್ಯನು 2 ಕಾಲುಗಳಿರುವಂಥ ಪಶುವೇ ಆಗಿದ್ದಂತೆ ಇದ್ದನು. ಅತಿ ದರಿದ್ರರಾಗಿದ್ದರೆ ಮನುಷ್ಯರಾಗಿದ್ದರು, ಪಶುಗಳ ಹಾಗೆ ಜೀವನ. ನೋಡ್ರಿ, ನೀವೆಲ್ಲ ಕಣ್ಣಾಗಿ ನೋಡ್ತಿರಲ್ಲ, ಎಷ್ಟೋ ಜನ ಇಷ್ಟು ದರಿದ್ರತಾ ಇರ್ತದೆ, ಇಷ್ಟು ಬಡತನ ಇರ್ತದೆ, ಇರ್ಲಿಕ್ಕೆ ಮನೆ ಇಲ್ಲ, ತೊಡಲಿಕ್ಕೆ ವಸ್ತ್ರ ಇಲ್ಲ, ಊಟ ಮಾಡಲಿಕ್ಕೆ ಅನ್ನ ಇಲ್ಲ. ಅಷ್ಟೇ ಅಲ್ಲ, ಶರೀರವೆಲ್ಲ ಏನಾಗಿರ್ತದೆ, ಮಣ್ಣುಗಳು ಧೂಳುಗಳು ಮೆತ್ಕೊಂಡಿರ್ತದೆ, ನಾನಾ ರೀತಿಯಾದಂಥ ಶರೀರದಲ್ಲಿ ರೋಗಗಳಿರ್ತದೆ. ಮತ್ತು ಎಷ್ಟು ದುಃಖವನ್ನು ಅನುಭವಿಸ್ತಾ ಇರ್ತಾರೆ, ಜೋಪ್ಟಿಯಲ್ಲೆಲ್ಲ ಎಲ್ಲೆಲ್ಲೋ ಇರ್ತಾರೆ. ನೋಡ್ರಿ, ಇವೆಲ್ಲ ಬಹಳ ದರಿದ್ರ. ಆದರೆ ನೀವೆಲ್ಲ ಪುಣ್ಯಶಾಲಿಗಳಿದ್ದೀರಿ, ಬಹಳ ಪುಣ್ಯಾತ್ಮರಿದ್ದೀರಿ, ಪೂರ್ವದಲ್ಲಿ ಪುಣ್ಯವನ್ನು ಮಾಡಿದ್ರಿ, ಅದಕ್ಕಾಗಿಯೇ ಇಂಥ ಸುಖಗಳು ಪ್ರಾಪ್ತವಾಗಿದ್ದಾವೆ. ಉತ್ತಮ ಕುಲದಲ್ಲಿ ಜನ್ಮವನ್ನು ಪಡೆದಿದ್ರಿ, ಇರಲಿಕ್ಕೆ ಯೋಗ್ಯವಾದಂಥ ಮನೆ ಇದೆ, ಊಟ ಮಾಡಲಿಕ್ಕೆ ಅನ್ನ ಇದೆ, ತೊಡಲಿಕ್ಕೆ ಮೈತುಂಬ ತೊಡಲಿಕ್ಕೆ ನಾನಾ ಪ್ರಕಾರದ ವಸ್ತ್ರಗಳಿದ್ದಾವೆ, ಮೈತುಂಬ ಹಾಕೊಳ್ಳಿಕ್ಕೆ ಬಂಗಾರ ಇದೆ, ಇನ್ನು ಎಲ್ಲ ಇದೆ, ಗಾಡಿ ಗೋಡ ಪರಿವಾರ. ನಿಮ್ಮನ್ನು ಏನಾದರೂ ಆದರೆ ಕೇಳುವವರು, ಹೇಳುವವರು, ನಿಮಗೆ ವಿಚಾರ ಮಾಡುವವರು ಎಲ್ಲರೂ ಇದ್ದಾರೆ. ಆದರೆ ಪಾಪಕರ್ಮದ ಉದಯ ಆದಾಗ ಜೀವಿಗೆ ಒಮ್ಮೊಮ್ಮೆ ಇಂಥ ಕುಯೋನಿಗಳಲ್ಲಿ, ದರಿದ್ರವಾದಂಥ ಕುಲಗಳಲ್ಲಿ ಜನ್ಮವಾದರೆ ಯಾರೂ ಕೇಳುವವರಿಲ್ಲ. ಪುಣ್ಯ ಇದ್ದಾಗೆ ಆ ಜೀವನ ಯಾರಾದರೂ ಚಿಂತನೆ ಮಾಡ್ತಾರೆ, ವಿಚಾರ ಮಾಡ್ತಾರೆ, ಅವರ ಕಷ್ಟದಲ್ಲಿ ಬಂದು ಸಹಾಯವನ್ನು ಮಾಡ್ತಾರೆ. ಪುಣ್ಯ ಇಲ್ಲದಿದ್ದರೆ ಯಾರೂ ಸಹ ಸಹಾಯವನ್ನು ಮಾಡೋಲ್ಲ, ಮಹಾ ದರಿದ್ರರಾಗಿರ್ತಾರೆ. 2 ಕಾಲು ಇರುವಂಥ ಪಶುಗಳ ಹಾಗೆ ಇರ್ತಾರೆ. ರಮಣ ಮತ್ತು ವಿನೋದ ಆಗಿದ್ದರೆ 2 ಎಂದು ವಿಚಾರವನ್ನು ಮಾಡುತ್ತಿದ್ದರು. ಹೀಗೆ ವಿಚಾರ ಮಾಡಿ ಆತನು ವೇದಗಳನ್ನು ಓದುವ ಇಚ್ಛೆಯಿಂದ ಮನೆಯಿಂದ ಹೊರಟನು. ವೇದಗಳನ್ನು ಕಲೀಲಿಕ್ಕಾಗಿ ಆತನೇನು ಮಾಡ್ತಾನೆ, ಮನೆಯಿಂದ ಹೊರಗೆ ಬೀಳ್ತಾನೆ. ಆನಂತರ ಪೃಥ್ವಿಯಲ್ಲಿ ಅಲೆದಾಡುತ್ತಾ ಆತನು ಗುರುಗಳ ಮನೆಗೆ ಹೋಗಿ ಅಂಗಸಹಿತ 4 ವೇದಗಳನ್ನು ಅಧ್ಯಯನ ಮಾಡಿದನು. ಅಧ್ಯಯನದ ನಂತರ ಆತನು ಪುನಃ ತನ್ನ ಮನೆಯ ಕಡೆಗೆ ಹೊರಟನು. ಏನು ಮಾಡ್ತಾನೆ ಆತ, ರಮಣನ ಜೀವ ತಮ್ಮನ ಜೀವ ವೇದಗಳನ್ನು ಕಲಿತುಕೊಂಡು ತನ್ನ ಮನೆಗೆ ಹೋಗ್ಲಿಕ್ಕಾಗಿ ವಾಪಸ್ಸು ಬರ್ತಾ ಇರ್ತಾನೆ. ಯಾರಿಗೆ ಸಹೋದರನ ದರ್ಶನದ ಇಚ್ಛೆಯಾಗಿತ್ತು, ಅಂದರೆ ವಿನೋದನನ್ನುವಂಥ ಅಣ್ಣನ ದರ್ಶನವನ್ನು ಮಾಡಲಿಕ್ಕಾಗಿ ತಮ್ಮ ಏನು ಮಾಡ್ತಾನೆ, ಬರ್ತಾ ಇರ್ತಾನೆ. ಲಾಲಾಸೆಯಾಗಿತ್ತು ಅಂತ ರಮಣನು ಸಾಗುತ್ತಾ ಸಾಗುತ್ತಾ ಸೂರ್ಯಾಸ್ತವಾದಾಗ ಮತ್ತು ಆಕಾಶದಲ್ಲಿ ಮೇಘಗಳಿಂದ ಅಂಧಕಾರ ಹರಡಿತ್ತು. ಆಗ ರಾಜಗೃಹ ನಗರ ಬಂದಿತು.
ರಾಜಗೃಹ ನಗರದ ಹತ್ರ ಹೊರಗೆ ಬರ್ತಾನೆ ಆತ. ಅಲ್ಲಿ ಆತನು ನಗರದ ಹೊರಗೆ ಒಂದು ಹಳೆಯ ತೋಟದಲ್ಲಿ ಯಕ್ಷನ ಮಂದಿರದಲ್ಲಿ ತಗ್ಗಿದನು. ಯಕ್ಷನ ಒಂದು ಮಂದಿರ ಇರ್ತದೆ, ಅದರಲ್ಲಿ ಆತ ಏನು ಮಾಡ್ತಾನೆ, ಇನ್ನು ರಾತ್ರಿ ಆಗಿದೆ, ರಾಜಗೃಹದೊಳಗೆ ಹೋಗೋದು ಹೇಗೆ ಅಂಥೇಳಿ ರಾತ್ರಿ ಕಳೆದ ಮೇಲೆ ಬೆಳಿಗ್ಗೆ ಹೋಗೋದು ವಿಚಾರ ಮಾಡಿ ಅಲ್ಲಿ ಆತನು ವಸತಿಯನ್ನು ಮಾಡಿದನು. ಅಲ್ಲಿ ಈ ಪ್ರಕಾರ ಘಟನೆಗಳು ನಡೆಯಿತು. ನೋಡಿ, ಕರ್ಮದ ಉದಯದಿಂದ ನಿಮಿತ್ತಿಗಳು ಕೂಡಿ ಬರ್ತದೆ ಬಂಧುಗಳೇ. ಪೂರ್ವಜಿತವಾದಂಥ ಕರ್ಮದಿಂದಲೇ ಏನಾದರೂ ನಿಮಿತ್ತಿಗಳಾಗ್ತವೆ. ಏನಾಗದಿದ್ದರೂ ಸಹ ಆ ಜೀವಿಯ ಕರ್ಮದ ಉದಯದಿಂದಲೇ ಆಗ್ತದೆ. ಯಾರು ಯಾರಿಗೆ ದುಃಖವನ್ನಾಗಲಿ ಸುಖವನ್ನಾಗಲಿ ಕೊಡಲು ಯಾರೂ ಸಖ್ಯರಿಲ್ಲ ಬಂಧುಗಳೇ. ಸಂಸಾರದಲ್ಲಿ ಜೀವಿಗಳು ಸುಖ ದುಃಖವನ್ನು ಅನುಭವಿಸುವುದಕ್ಕೆ ಆವಾವ ಜೀವವು ಮಾಡಿರುವಂಥ ಪಾಪ ಮತ್ತು ಪುಣ್ಯದ ಫಲದಿಂದಲೇ ಸುಖ ದುಃಖಗಳನ್ನು ಭೋಗಿಸ್ತಾ ಇರ್ತಾರೆ. ನಿಮಿತ್ತಿಗಳಾಯಿತು, ಅವರಿಂದಾಯಿತು, ಇವರಿಂದಲೇ ನಮ್ಮ ಪತಿ ಕಳ್ಕೊಂಡಿವಿ, ಮಕ್ಕಳು ಕಳ್ಕೊಂಡಿವಿ. ಹಾಗೆ ಈಗೆಲ್ಲ ಕೆಲವರು ಏನು ಮಾಡ್ತಾರೆ, ತಿಳ್ಕೊಂಡಿರ್ತಾರೆ, ಇವೆಲ್ಲ ಅಜ್ಞಾನದಿಂದ ಬಂಧುಗಳೇ. ಆದರೆ ಯಾರಿಂದಲೂ ಸಹ ಯಾರನ್ನು ಕಳ್ಕೊಳ್ಳೋಕ್ಕಾಗೋಲ್ಲ. ಕರ್ಮದ ಉದಯ ಇದ್ದಾಗ ಮಾತ್ರ ಆಗ್ತದೆ. ನಿಮಿತ್ತಿಗಳ ಎಕ್ಸಿಡೆಂಟ್ ಆಗ್ತವೆ, ಇನ್ನು ನಾನಾ ರೋಗಗಳು ಬರ್ತದೆ, ಏನೋ ಘಟನೆಗಳು ಘಟಿಸ್ತಾ ಇರ್ತದೆ. ಇವೆಲ್ಲವೂ ಸಹ ಪೂರ್ವಜಿತ ಕರ್ಮಕ್ಕೆ ಅನುಗುಣವಾಗಿ ಅಲ್ಲಿ ಕೆಳಗಿನಂಥ ಘಟನೆಗಳು ಘಟಿಸುತ್ತದೆ. ಅಲ್ಲಿ ಕೆಳಗಿನಂತೆ ಒಂದು ಘಟನೆ ಆಯಿತು. ರಮಣನ ಸಹೋದರ ವಿನೋದ, ಅಂದರೆ ರಮಣನ ಸಹೋದರ ವಿನೋದ ಅಣ್ಣ. ವಿನೋದ ರಾಜಗೃಹ ನಗರದಲ್ಲಿ ಇರುತ್ತಿದ್ದನು. ರಾಜಗೃಹ ನಗರದಲ್ಲಿ ಆತನು ಇರುತ್ತಿದ್ದ. ಅವನ ಪತ್ನಿ ಹೆಸರು ಸುಮೀದಾ ಎಂದು. ವಿನೋದನ ಪತ್ನಿ ಹೆಸರು ಸುಮೀದಾ ಎಂದಿತ್ತು. ಆ ಸುಮೀದಾ ದುರಾಚರಣೆಯಾಗಿದ್ದಳು. ಆಕೆಯೇನಾಗಿದ್ದಳು? ದುರಾಚರಣೆಯಾಗಿದ್ದಳು. ಆದುದರಿಂದ ಅಶೋಕದತ್ತ ಹೆಸರಿನ ಜಾರನ ಸಂಕೇತ ಪಡೆದು ಅದೇ ಯಕ್ಷ ಮಂದಿರಕ್ಕೆ ಬಂದಳು. ಸಂಸಾರದಲ್ಲಿ ಒಂದು ವೇಳೆ ಗೃಹಸ್ಥಾವಸ್ಥೆಯಲ್ಲೂ ಸುಖ ಸಿಗಬೇಕು ಅಂತ ಹೇಳಿದರೆ ಆ ಜೀವಿಯ ಪುಣ್ಯ ಉದಯ ಇದ್ದಾಗ ಮಾತ್ರ ಪ್ರಾಪ್ತವಾಗ್ತು. ಸದಾಚಾರ ಇರುವಂಥ ಪತಿ, ಸದಾಚಾರಣಿಯಾದಂಥ ಪತ್ನಿ, ಮಕ್ಕಳು, ತಂದೆ ತಾಯಿ, ಪರಿವಾರದಲ್ಲಿ ಎಲ್ಲವೂ ಸಹ ಕಿಂಚಿತವಾಗಿ ಏನಾದರೂ ಸಂಸಾರದಲ್ಲಿ ಸುಖವಿಲ್ಲ, ಸಂಸಾರ ದುಃಖಮಯ, ಶರೀರ ರೋಗಮಯವಾದಂಥದ್ದು. ಆದರೂ ಸಹ ಕಿಂಚಿತವಾಗಿ ಏನಾದರೂ ಸುಖ ಸಿಗಬೇಕಂದ್ರೆ ಸಂಸಾರದಲ್ಲಿ ಪುಣ್ಯ ಇದ್ದಾಗ ಮಾತ್ರ ಪ್ರಾಪ್ತವಾಗ್ತದೆ. ಪುಣ್ಯ ಇಲ್ಲದೇ ಇದ್ದರೆ ಸಿಗೋಲ್ಲ. ಕೆಲವರಿಗೆ ಏನಾಗೋಲ್ಲ, ಮದುವೆನೇ ಆಗೋಲ್ಲ, ಪತ್ನಿನೇ ಸಿಗೋಲ್ಲ. ಪತ್ನಿ ಸಿಕ್ಕಿದರೆ ಆ ಪತ್ನಿ ಏನಾಗೋಲ್ಲ, ನಡತೆ ಸರಿ ಇರೋಲ್ಲ, ದುರಾಚರಣೆ ಆಗಿರ್ತಾಳೆ. ಕೆಲವರಿಗೆ ಪತಿನೇ ಸಿಗೋಲ್ಲ, ಪತಿ ಸಿಕ್ಕಿದರೆ ಆ ಪತಿ ವ್ಯಸನಿ ಆಗಿರ್ತಾನೆ, ದುರಾಚಾರಿ ಆಗಿರ್ತಾನೆ. ಹಾಗೆ ಪತಿ ಪತ್ನಿಯರಿಬ್ಬರೂ ಸಹ ಸದಾಚಾರ ಉಳ್ಳಂಥವರು, ಸದ್ವಿಚಾರ ಉಳ್ಳಂಥವರು, ಧರ್ಮಾತ್ಮರಾದಂಥವರು ಸಿಗಬೇಕಂತ ಹೇಳಿದರೆ ಬಹಳ ಪುಣ್ಯ ಇದ್ದಾಗ ಮಾತ್ರ ಪ್ರಾಪ್ತವಾಗ್ತಾರೆ. ಇನ್ನು ಪತಿ ಪತ್ನಿಯರಿಬ್ಬರು ಧರ್ಮಾತ್ಮರಿರ್ತಾರೆ, ಅವರಿಗೆ ದುರಾಚಾರ್ಯ ಅಂತ ಪುತ್ರ ಮತ್ತು ಪುತ್ರಿಯರು ಹುಟ್ಟುತ್ತಾರೆ, ಅವರಿಂದ ದುಃಖಿಗಳಾಗ್ತಾರೆ. ಇಲ್ಲ ಅಣ್ಣ ತಮ್ಮಂದಿರು ದುರಾಚಾರಿಗಳಾಗ್ತಾರೆ. ಇವೆಲ್ಲ ಕುಟುಂಬದಲ್ಲಿ ಏನಾದರೂ ಸುಖ ಸಿಗಬೇಕಂತ ಹೇಳಿದರೆ ಪೂರ್ವದಲ್ಲಿ ಮಾಡಿರುವಂಥ ಪುಣ್ಯದಿಂದ ಮಾತ್ರ ಜೀವಿಗಳಿಗೆ ಪ್ರಾಪ್ತವಾಗ್ತದೆ. ಪುಣ್ಯ ಎಲ್ಲಿ ಪ್ರಾಪ್ತವಾಗ್ತದೆ? ಪುಣ್ಯ ಧರ್ಮದಿಂದ ಪ್ರಾಪ್ತವಾಗ್ತದೆ. ಯಾವುದನ್ನು ಪುಣ್ಯ ಪ್ರಾಪ್ತವಾಗ್ತದೆ? ಧರ್ಮದಿಂದ ಪುಣ್ಯ ಪ್ರಾಪ್ತವಾಗ್ತದೆ. ಆ ಧರ್ಮ ಯಾವುದು? ಜಿನೇಂದ್ರ ಭಗವಂತರು ಹೇಳಿದಂಥ ಧರ್ಮವನ್ನು ಆಚರಣೆ ಮಾಡುವುದರಿಂದ, ಶ್ರಾವಕ ಮತ್ತು ಶ್ರವಣ ಧರ್ಮವನ್ನು ಆಚರಣೆಯನ್ನು ಮಾಡುವುದರಿಂದ ಜೀವಿಗಳಿಗೆ ಸುಖ ಪ್ರಾಪ್ತವಾಗ್ತದೆ. ಹಾಗೆ ಸುಮೀದಾ ಎಂದಿತ್ತು. ಈ ಸುಮೀದಾ ದುರಾಚರಣೆಯಾಗಿದ್ದಳು. ಆದ್ದರಿಂದ ಅಶೋಕದತ್ತ ಹೆಸರಿನ ಜಾರನ ಸಂಕೇತ ಪಡೆದು ಅದೇ ಯಕ್ಷ ಮಂದಿರಕ್ಕೆ ಬಂದಳು. ಅಲ್ಲಿಯೇ ರಮಣನು ತಂಗಿದನು. ಆತ ಏನು ಮಾಡ್ತಾನೆ? ಅಲ್ಲಿ ಆತನು ಬಂದು ನಿಲ್ತಾನೆ. ಅಶೋಕದತ್ತನಿಗೆ ಮಾರ್ಗದಲ್ಲಿ ಕೊತವಾಲರು ಬಂಧಿಸಿದರು. ಅಶೋಕದತ್ತ ಇಲ್ಲಿ ಬರ್ತೀನಿ ಯಕ್ಷ ದೇವಾಲಯ ಅಂತ ಹೇಳಿದ್ದಾತ. ಆದರೆ ಆತ ಕಳ್ಳನಿದ್ದಾತ. ಆತನನ್ನು
ರಾಜನ ಭಟರು ಬಂಧಿಸ್ತಾರೆ ಬಂಧಿಸಿ ಆತನ ಕಾರಾಗೃಹಕ್ಕೆ ಹಾಕ್ತಾರೆ. ಬಂಧಿಸುವುದರಿಂದ ಆಕೆಯ ಸಂಕೇತದಂತೆ ಸುಮಿದಳ ಬಳಿಗೆ ತಲುಪಲಾಗಲಿಲ್ಲ. ಯಕ್ಷನ ಮಂದಿರಕ್ಕೆ ಬರಲಿಕ್ಕಾಗಲಿಲ್ಲ ಆತನಿಗೆ. ಈ ಕಡೆ ಸುಮಿದಳ ಪತಿ ಅದೇ ದಿವಸ ಪತ್ನಿಯ ಮೇಗೆ ಆಕೆ ಸಂದೇಹದಿಂದ ಪತ್ನಿಯ ಹಿಂದೆ ಹಿಂದೆ ಬರ್ತಾ ಇರ್ತಾನಾತ. ಅದೇ ದಿವಸ ಏನು ಮಾಡ್ತಾನಾತ? ಆಕೆ ಹಿಂದೆ ಬರ್ತಾ ಇರ್ತಾನೆ. ಆಕೆ ಮೇಲೆ ಸಂದೇಹದಿಂದ ಅವಳ ಹಿಂದೆ ಹಿಂದೆ ಹೋದನು. ಅಲ್ಲಿ ರಮಣನು ಇದ್ದನು, ಅಂದರೆ ತಮ್ಮ. ರಮಣನೊಂದಿಗೆ ಆಕೆ ಸದ್ಭಾವವನ್ನು ಮಾತನಾಡ್ತಾ ಇರ್ತಾಳೆ. ರಮಣನ ಸದ್ಭಾವಪೂರ್ಣ ವಾರ್ತಾಲಾಪ ಕೇಳಿ ವಿನೋದನು ಕೋಪಗೊಂಡನು. ರಮಣನನ್ನು ಕತ್ತಿಯಿಂದ ಸಾಯಿಸಿ ಬಿಟ್ಟನು. ತಮ್ಮನನ್ನೇ ಸಾಯಿಸಿಬಿಡ್ತಾನಾತ. ಆ ನಂತರ ಸ್ವಇಚ್ಛ ಪಾಪಿ ವಿನೋದನು ಹರ್ಷದಿಂದ ತನ್ನ ಪತ್ನಿಯೊಂದಿಗೆ ಮನೆಗೆ ಬಂದನು. ಆ ನಂತರ ಅವರಿಬ್ಬರು ದೀರ್ಘ ಕಾಲದವರೆಗೆ ಸಂಸಾರದಲ್ಲಿ ಅಲೆದಾಡತೊಡಗಿದರು. ಆನಂತರ ವಿನೋದನ ಜೀವವು ವನದಲ್ಲಿ ಕೋಣವಾಯಿತು. ಅಣ್ಣ ತಮ್ಮ ಇಬ್ಬರು ಸಹ ಮತ್ತೆ ದೀರ್ಘಕಾಲ ಸಂಸಾರ ಪರಿಭ್ರಮಣೆ ಮಾಡ್ತಾರೆ. ಆದ ಮೇಲೆ ಅಣ್ಣನ ಜೀವ ಏನಾಗ್ತದೆ? ಕೋಣವಾಗಿ ಹುಟ್ಟುತ್ತದೆ. ಕೋಣವಾಗಿ ರಮಣನ ಜೀವವು ಅದೇ ವನದಲ್ಲಿ ಕುರುಡು ಕರಡಿಯಾಯಿತು. ಮತ್ತು ಕುರುಡು ಕರಡಿಯಾಯಿತು. ನೋಡ್ರಿ, ಮನುಷ್ಯಭಾವ ಸಿಗುವುದೇ ದುರ್ಲಭ. ಸಿಕ್ಕಿದ ಮೇಲೆ ಮತ್ತೆ ಪುನಃ ಮನುಷ್ಯಭಾವದ ಕೈಗೆ ಸಿಕ್ಕಿದಂಥ ರತ್ನ ಜಾರು ಹೋದರೆ ಮತ್ತೆ ಪುನಃ ಸಿಗುವುದು ದುರ್ಲಭವಾದಂಥದ್ದಿದೆ. ಮನುಷ್ಯಭಾವ ಅಷ್ಟು ದುರ್ಲಭವ, ಚಿಂತಾಮಣಿ ರತ್ನಕ್ಕೆ ಸಮಾನವಾದಂಥದ್ದಿದೆ. ಇದರ ಮಹತ್ವವನ್ನು ತಿಳಿದುಕೊಳ್ಳದೇನೆ ವ್ಯರ್ಥವಾಗಿ ಕಳೆದು ಬಿಡ್ತಾರಲ್ಲ, ವ್ಯರ್ಥವಾಗಿ ಮನುಷ್ಯಭಾವವನ್ನು ಕಳೆದರೆ ಮತ್ತೆ ಸಿಗುವುದು ದುರ್ಲಭವಾದಂಥದ್ದಿದೆ. ಕುರುಡು ಕರಡಿಯಾದರು. ಮತ್ತು ಇಬ್ಬರು ವಿಶಾಲ ವನದಲ್ಲಿ ದಾವಾನದಲ್ಲಿ ಸುಟ್ಟು ಹೋದರು. ಬೆಂಕಿಯಲ್ಲಿ ಇಬ್ಬರು ಸುಟ್ಟು ಹೋಗ್ತಾರೆ. ಅನಂತರ ಇಬ್ಬರು ಗಿರಿವನದಲ್ಲಿ ಹುಲಿಗಳಾಗಿ ಸತ್ತು ಹರಿಣಿಯಾದರು. ಮತ್ತೆ ಎರಡು ಹುಲಿಯಾಗಿ, ಹಾಗೆ ಎರಡು ಹುಲಿಗಳು ಜಗಳ ಮಾಡ್ಕೊಂಡು ಮತ್ತೆ ಸಾಯ್ತಾರೆ. ಎರಡು ಹರಿಣೆಗಳಾದವು. ಆ ಹರಿಣಿ ತಾಯಿ ತಂದೆಗಳು ಮುಂತಾದ ಅಂದರೆ ಬೇರೆ ಹರಿಣಿಗಳು, ಬೇರೆ ಜಿಂಕಿ ಮರಿಯನ್ನು ಬಂಧು ಜನರು ಭಯದಿಂದ ಕಾರಣದಿಂದ ದಿಕ್ಕುಗಳಿಗೆ ಓಡಿ ಹೋದರು. ಅಂದರೆ ಸಣ್ಣ ಸಣ್ಣ ಮರಿಗಳನ್ನು ಬಿಟ್ಟು ಇವೆಲ್ಲ ಬೇರೆ ಜಿಂಕಿಗಳೆಲ್ಲ ಏನಾಗ್ತವೆ ಓಡಿ ಹೋಗ್ತವಲ್ಲ. ಇಬ್ಬರು ಮಕ್ಕಳು ಏಕಾಂಗಿಯಾಗಿ ಇರಬೇಕಾಯಿತು. ಅವರ ಕಣ್ಣುಗಳು ಅತ್ಯಂತ ಸುಂದರವಾಗಿದ್ದವು. ಹುಲಿಗಳು ಅವುಗಳನ್ನು ಜೀವಂತವಾಗಿ ಹಿಡಿದವು. ಹುಲಿಗಳೇನು ಮಾಡ್ತವೆ? ಜೀವಂತವಾಗಿ ಹಿಡಿತಾವೆ, ಒಂದು ಸಾಯಿಸಂಗಿಲ್ಲ. ಆನಂತರ ಮೂರನೆಯ ನಾರಾಯಣ ರಾಜ ಸ್ವಯಂಭೂತಿಯು ಶ್ರೀ ವಿಮಲನಾಥ ಸ್ವಾಮಿಯ ದರ್ಶನ ಮಾಡಲು ಹೊರಟಿದ್ದನು. ಹಾದಿಯಲ್ಲಿ ವಿಮಲನಾಥ ಭಗವಂತರ ದರ್ಶನ ಮಾಡಲಿಕ್ಕೆ ಮೂರನೆಯ ನಾರಾಯಣನಾದಂಥವನು ಬಹಳಷ್ಟು ಭಾರೀ ವೃದ್ಧಿಯನ್ನು ಧಾರಣೆ ಮಾಡುವಂಥ ರಾಜ ಸ್ವಯಂಪ್ರಭು ಸುರ ಮತ್ತು ಅಸುರರೊಂದಿಗೆ ಜಿನೇಂದ್ರ ದೇವರ ದರ್ಶನ ಮಾಡಿ ಹಿಂದಿರುಗುವಾಗ ಆತನು ಆ ಎರಡು ಹರಿಣಗಳನ್ನು ನೋಡಿ ವ್ಯಾಘ್ರಗಳಿಂದ ಬಿಡಿಸಿ ಆತನು ಅವುಗಳನ್ನು ಜಿನಮಂದಿರದಲ್ಲಿ ಇಟ್ಟನು. ಎರಡು ಹರಿಣಗಳನ್ನು ಹುಲಿಗಳು ಹಿಡ್ಕೊಂಡಿರ್ತವೆ ಜೀವಂತವಾಗಿ, ಸಾಯಿಸಿರೋಲ್ಲ. ಆದರೆ ಹುಲಿಗಳ ಬಾಯಿಂದ ಬಿಡಿಸಿ ತಂದು ಜಿನಮಂದಿರದಲ್ಲಿ ಇಟ್ಟನು. ಅಲ್ಲಿ ಮುನಿಗಳ ದರ್ಶನ ಮಾಡುತ್ತಾ ಮತ್ತು ರಾಜ ದರ್ಬಾರಿನಲ್ಲಿ ಇಚ್ಛಾನುಕೂಲ ಭೋಜನ ಮಾಡುತ್ತಾ ಎರಡು ಹರಿಣಗಳು ಪರಮ ಧೈರ್ಯವನ್ನು ಹೊಂದಿದವು, ಬೆಳೀತಾ ಇರ್ತವನು. ಎರಡು ಹರಿಣಗಳಲ್ಲಿ ಒಂದು ಹರಿಣ ಆಯು ಕ್ಷೀಣವಾಗಿತ್ತು ಮತ್ತು ಮುನಿಗಳ ಉಪದೇಶ ಕೇಳಿ ಸಮಾಧಿ ಮರಣವನ್ನು ಮಾಡಿಕೊಂಡಿತು. ಒಂದು ಹರಿಣಕ್ಕೆ ಏನಾಗ್ತದೆ? ಮುನಿಗಳ ಉಪದೇಶ ಸಿಗ್ತದೆ, ಸಾಯೋ ಸಮಯದಲ್ಲಿ ಸಮಾಧಿ ಮರಣವಾಗ್ತದೆ, ಸ್ವರ್ಗಕ್ಕೆ ಹೋಯಿತು. ಎಲ್ಲಿ ಹೋಗ್ತದೆ ಅದು? ಮತ್ತು ತಿರಿಯಂಚದಲ್ಲಿ ಪರಿಭ್ರಮಣೆ ಮಾಡುತ್ತಾ ಇನ್ನೊಂದು ಹರಿಣ ಏನಾಗ್ತದೆ? ತಿರಿಯಂಚದಲ್ಲಿ ಪರಿಭ್ರಮಣೆ ಮಾಡ್ತಾ ಇರ್ತದೆ. ಆನಂತರ ವಿನೋದನ ಜೀವವು ಹರಿಣೆಯಾಗಿ ಕರ್ಮಯೋಗದಿಂದ ಹೇಗೋ ಮನುಷ್ಯ ಪರ್ಯಾಯವನ್ನು ಪಡೆಯಿತು. ತಿರಿಯಂಚಿಯವನಲ್ಲಿ ಬಹಳ ಪರಿಭ್ರಮಣೆ ಮಾಡಿ ಕೊನೆಗೆ ಮನುಷ್ಯ ಪರ್ಯಾಯವನ್ನು. ಸ್ವಪ್ನದಲ್ಲಿ ರಾಜ್ಯವೇ ದೊರಕಿದಂತಾಯಿತು. ಸ್ವಪ್ನದಲ್ಲಿ ರಾಜ್ಯ ಸಿಕ್ಕದಷ್ಟು ಏನಾಗ್ತದೆ?
ಆನಂದವಾಗ್ತದೆ ಮನುಷ್ಯಭಾವ ಸಿಕ್ಕಿದ ತಕ್ಷಣ. ಆನಂತರ ಜಂಬೂದೀಪದ ಭರತ ಕ್ಷೇತ್ರದಲ್ಲಿ ಕಾಪಲ್ಯ ಹೆಸರಿನ ನಗರ ಮಧ್ಯದಲ್ಲಿ ಒಬ್ಬ ಸೇಡ್ಜಿ. ಆತನಿಗೆ 22 ಕೋಟಿ ದಿನಾರನು ಅಂದರೆ 22 ಕೋಟಿ ದಿವಾನ ನಾಣ್ಯಗಳಿರ್ತವೆ ಆತನಲ್ಲಿ. ಒಡೆಯ ಓರ್ವ ದನದ ಹೆಸರಿನ ವೈಶ್ಯ ಇರುತ್ತಿದ್ದನು. ಆತನ ಹೆಸರು ರಮಣನ ಜೀವವು ಸತ್ತು ದೇವನಾಗಿ ಅಲ್ಲಿಂದ ಚ್ಯುತಿಯನ್ನು ಹೊಂದಿ ಆತನ ವಾರಿಣಿ ಹೆಸರಿನ ಸ್ತ್ರೀಯಲ್ಲಿ ಭೂಷಣ ಹೆಸರಿನ ಪುತ್ರನಾದನು. ಅಂದರೆ ಇನ್ನೊಂದು ಜೀವ ಸ್ವರ್ಗದಲ್ಲಿರ್ತದಲ್ಲ, ಸ್ವರ್ಗ ಇರುವಂಥದ್ದು ಆಯು ಮುಗಿದ ಮೇಲೆ ಒಂದು ಜೀವ ಇಲ್ಲಿ ಸೇಡ್ಜಿ ಆಗ್ತಾನೆ, ಇನ್ನೊಂದು ಜೀವ ಸ್ವರ್ಗದಿಂದ ಬಂದು ಆತನಿಗೆ ಪುತ್ರನಾಗಿ ಜನ್ಮವನ್ನು ಪಡೀತಾನೆ. ಕತೆ ತುಂಬ ದೊಡ್ಡದಿದೆ, ಸಮಯ ಆಯ್ತು ಈಗಾಗಲೇ. ನಾಳೆ ಬೇಗ ಬಂದರೆ ಬೇಗ ಹೇಳಬಹುದು ಸಮಯ. ಹಿಂಸಾ ಪರಮೋ ಧರ್ಮಕಿ ನಾಳೆ ನೋಡೋಣ.